ಅವತ್ತು ಹೋರಿ ಹಬ್ಬ ನಿಂತಿರೋದು ಬಸವಣ್ಣನ ತಾಕತ್ತಿನ ಮೇಲೆ, ಮುಂದೆ ನಡೆಯೋದು ಬಸವಣ್ಣನ ತಾಕತ್ತಿನ ಮೇಲೆ ಹೊರತು ಯಾರ್ದು ವೈಯಕ್ತಿಕದಿಂದ ಯಾವತ್ತೂ ಹಬ್ಬ ನಡೆಯಲ್ಲ. ಎಷ್ಟೋ ಹಬ್ಬಗಳು ಬಹುಮಾನದ ಲೀಸ್ಟ್ ನೋಡ್ದೇನೆ ಹಬ್ಬಕ್ಕೆ ಹಾಕಿದೀವಿ ನಾವು. ಯಾಕಲ್ಲ ನಂದು ಹೈ ಸ್ಪೀಡ್ ಹೋರಿನೇ, ಎಲ್ಲರ ಹೋರಿಯಲ್ಲಿ ನಂದು ಒಂದು, ಎಲ್ಲರೊಳಗೊಬ್ಬ ನಂದೇ ಒಬ್ಬಂದು ಅನ್ಕಣ ತಪ್ಪು ತಾನೆ. ಅವತ್ತು ಅನ್ಸಿಲ್ಲ ಸಾಲ ಹಬ್ಬ ಮಾಡೋದ್ ಬೇಡ, ಸಾಲಿಗೆ ಒಂದ್ ಹಬ್ಬ ಮಾಡಿದ್ರು ಸಾರ್ಥಕ ಆಗಂಗೆ ಹಬ್ಬ ಮಾಡ್ಕೊಟ್ಟಿರೋದ್ ನಮಗೆ. ಪ್ರಚಾರ ಇರ್ಲಿಲ್ಲ ಅಂದ್ರೆ ಯಾರು ನಮ್ಮನ್ನು ಹುಡ್ಕೊಂಡು ಬರ್ತಿರ್ಲಿಲ್ಲ. ಹೋರಿ ಹಬ್ಬದಲ್ಲಿ ಪ್ರಪ್ರಥಮವಾಗಿ ಬಕ್ಕ ಹೋರಿಲಿ ಫೋಟೋ ಶೂಟ್ ಆದಂತ ಹೋರಿ ಇದೆ. ಅಲ್ಲಿಂದ ಶುರುವಾಗಿದ್ದು ಬಹುಮಾನಕ್ಕಾಗಿ ಎಲ್ಲೂ ಹಬ್ಬ ಮಾಡ್ಲಿಲ್ಲ, ಅಭಿಮಾನಕ್ಕಾಗಿ ನಮ್ಮ ಜೊತೆ ಇದ್ದಂಥವ್ರಿಗಾಗಿ ಹಬ್ಬ ಮಾಡ್ತಾ ಹೋದ್ವಿ. ಈ ಬರೀ ನಮ್ಮ ಹೊನ್ನಾಳಿ ತಾಲೂಕು, ನ್ಯಾಮತಿ ತಾಲೂಕು ಅವ್ರು ಬಿಟ್ಟು ಆಲ್ಮೋಸ್ಟ್ ಆಲ್ ಹಾವೇರಿ ಭಾಗದವರು ನಮಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ, ಶಿಕಾರಿಪುರ ಭಾಗದವರು ಸಪೋರ್ಟ್ ಮಾಡಿದ್ದಾರೆ, ಸೊರಬ ಭಾಗದವರು. ಇವತ್ತು ಹೋರಿಗೆ ಎಲ್ಲ ಕಡೆನೂ ಅಭಿಮಾನಿಗಳಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಈ ಮುಖಾಂತರ ಹೋರಿ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ. ನಮ್ಮ ಸರ್ಕಲ್ ಅಲ್ಲಿ ಇವತ್ತು ಬೆಳಗ್ಗೆ ನಾನು ಬರ್ಬೇಕಾದ್ರೂ ಹೇಳ್ದೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂದ ಜೀನಹಳ್ಳಿ ಅಂತ ಅಂದ ತಕ್ಷಣ ಒಂದು ಈ ಎತ್ತಿನ ಹೆಸರು ಪ್ರಚಾರ ಅಂತ, ಇನ್ನೊಂದು ರಾಯರ ಪುತ್ರ ಅಂತ, ಎರಡು ಹೆಸರನ್ನೇ ತಗೊಂಡಿದ್ದು. ಅದ್ರ ಮಾಲೀಕರು ಏನು ಹೇಳ್ತಾರೆ, ಹಬ್ಬ ಹೇಗೆ ಮಾಡಿತ್ತು, ಇನ್ನು ಮುಂದೆ ಹೇಗೆ, ಅಭಿಮಾನಿಗಳು ಅಥವಾ ಅದರದ್ದು ಪಾಸಿಟಿವ್ ನೆಗೆಟಿವ್ ಎರಡನ್ನೂ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಹೋರಿ ಹಬ್ಬದಲ್ಲಿ ಕೆಲವೊಂದು ಹೋರಿಗಳನ್ನು ಎಲ್ಲವನ್ನೂ ಮಾಡೋಕ್ಕಾಗದೇ ಇದ್ದರೂ ಕೆಲವೊಂದು ಹೋರಿಗಳನ್ನು ನಿಮಗೆ ಪರಿಚಯ ಮಾಡ್ತಾ ಹೋಗ್ತಿದ್ದೀನಿ. ಆದಷ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಕಂಪ್ಲೀಟಾಗಿ ನೋಡಿದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಅಷ್ಟೇ ಕೇಳ್ಕೊಳ್ಳೋದು. ಬ್ರದರ್ ನಮಸ್ತೆ. ನಮಸ್ತೆ ಬ್ರದರ್, ನಿಮ್ಮ ಹೆಸರು? ನಮ್ಮ ಹೆಸರು ರಂಗೇಶ್ ಅಂತ. ಹೋರಿ ಹೆಸರು ಬಂದ್ಬಿಟ್ಟು ನೀವು ಹೇಳ್ದಂಗೆ ಜೀನಹಳ್ಳಿ ಪ್ರಚಾರ ಅಂತ. ಹೋರಿ ತಂದು ನೆಕ್ಸ್ಟ್ ತಿಂಗಳಿಗೆ 10 ವರ್ಷ ಆಗುತ್ತೆ. 10 ವರ್ಷ ಆಗತ್ತೆ ನಮ್ಮ ಹತ್ರ ಬಂದು. ಹೋರಿ ಬಂದ್ಬಿಟ್ಟು ಪ್ರಚಾರ ಅಂತಾನೆ ಹೆಸರಲ್ಲೇ ಒಂದು ವಿಶೇಷತೆ ಇದೆ. ಇರ್ಲಿ ನೀವು ಹೇಳ್ತಾ ಇದ್ದೀನಿ. ಈಗ ಹೆಸರಲ್ಲೇ ಒಂದು ವಿಶೇಷತೆ ಇದೆ. ಏನಂದ್ರೆ ನಾವು ಫಸ್ಟ್ 3 ಜನ ಫ್ರೆಂಡ್ಸ್ ಸೇರಿ ತಂದಿದ್ದು. ಫಸ್ಟ್ ಹೆಸರು ಬಂದ್ಬಿಟ್ಟು ಪ್ರದೀಪ್ ಅಂತ, ಚ ಅಂದ್ರೆ ಚನ್ನೇಶ್ ಅಂತ, ರಾ ಅಂದ್ರೆ ರಂಗೇಶ್ ಅಂತ, ಇನ್ನೊಬ್ರು ಇದಾರೆ ವಿರೂಪಾಕ್ಷ ಅಂತ. ಪ್ರಚಾರ ಮೀನ್ಸ್ ಇದು ವಿರೂಪಾಕ್ಷ ಅಂತ ಮತ್ತೊಬ್ರು ಇದಾರೆ. ಇವರು ನಮ್ಮ ತಮ್ಮ ಗಣೇಶ್ ಅಂತ, ಅವನೇ ಎತ್ಮೇಯಿಸ್ತಾ ಇರೋದು, ಅವನೇ ನೋಡ್ಕೊಂತ ಇರೋದು 4 ವರ್ಷದಿಂದ. ಹೋರಿ ಫಸ್ಟ್ ದೂದಿಹಳ್ಳಿ ಶಿವನಂದಿ ಅಂತ ಇತ್ತು. ಅವಾಗ ಹೋರಿ 10 ವರ್ಷದಿಂದ ಯಾರಿಗೂ ಏನಷ್ಟು ಗೊತ್ತಿದ್ದಿಲ್ಲ. 9 ವರ್ಷಗಳ ಹಿಂದೆ ನಾವು ತಂದು ಫಸ್ಟ್ ಹಬ್ಬ ಮಾಡಿದ್ದು, ಊರಹಬ್ಬ ಮಾಡಿದ್ವಿ. ಊರಹಬ್ಬದಲ್ಲಿ ಅದೇನಷ್ಟು ಫೋರ್ಸ್ ಬರುತ್ತೆ ಅಂತ ನಮ್ಮ ಮನ್ಸಲ್ಲೇನಿರಲಿಲ್ಲ. ಆದರೆ ಬಿಟ್ಟಾಗ ಅದ್ರ ಸ್ಪೀಡ್ ನೋಡಿ ಒಂದು ಮಟ್ಟಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋದು ಒಂದು ಹೋಪ್ ನಮಗೆ ಶುರುವಾಯಿತು. ಅದಾದ್ಮೇಲೆ ಫಸ್ಟ್ ಹಬ್ಬ ಮಾಡಿದ್ದು ನಾವು ಸೂಡಂಬಿ ದೊಡ್ಡ ಹಬ್ಬ. ಆ ಹಬ್ಬದಲ್ಲಿ 3 ಟ್ರಿಪ್ ಬಿಟ್ವಿ. ನೆಕ್ಸ್ಟ್ ಹಬ್ಬ ಬಂದ್ಬಿಟ್ಟು ಮಾಸೂರಲ್ಲಿ ಅಲ್ಲೂ 3 ಟ್ರಿಪ್ ಬಿಟ್ವಿ. ಅಲ್ಲಿ ಬಂಗಾರದ ಉಂಗುರ ಕೊಟ್ಟರು ಮಾಸೂರು. ಅದು ಮಾಡಿದಂಥ 2ನೇ ಹಬ್ಬ. ಅಲ್ಲಿಂದ ಶುರುವಾಗಿದ್ದು ಬಹುಮಾನಕ್ಕಾಗಿ ಎಲ್ಲೂ ಹಬ್ಬ ಮಾಡಲಿಲ್ಲ, ಅಭಿಮಾನಕ್ಕಾಗಿ ನಮ್ಮ ಜೊತೆ ಇದ್ದಂಥವ್ರಿಗಾಗಿ ಹಬ್ಬ ಮಾಡ್ತಾ ಹೋದ್ವಿ. ಇನ್ನೇನು ವಯಸ್ಸಾಗ್ತಾ ಬಂತು. ಹೋರಿ ಈ ವರ್ಷದಿಂದ ಎಲ್ಲೂ ಹಬ್ಬಕ್ಕೆ ಹಾಕೋದು ಡೌಟ್ ಇದೆ. ಆಲ್ರೆಡಿ 10 ವರ್ಷ ಆಗಿದೆ. ನಾವು ತಂದಾಗ ಆಲ್ರೆಡಿ ಹೋರಿ ಅವಾಗ ಬಾಯಿಗೂಡಿತ್ತು. ಅಲ್ಲಿಗೆ ಆಲ್ರೆಡಿ 16 ವರ್ಷ ಹತ್ತತ್ರ ಆಗಿದೆ ಹೋರಿಗೆ. ಹಾಗಾಗಿ ಈ ವರ್ಷದಿಂದ ಕಮ್ಮಿ ಮಾಡ್ತಾ ಇದೀವಿ. ಬ್ರದರ್, ಪ್ರಚಾರ ಅಂತ ಹೆಸರಿಟ್ಟಿದ್ದೀರ. ನಾನೇನು ಅನ್ಕೊಂಡೆ ಆಕ್ಚುಲಿ ಅದು 3 ವರ್ಡ್ನ ನೀವು ತಗೊಂಡಿದ್ದೀರಾ. ಪ್ರಚಾರ ಅನ್ನೋ ಒಂದು ವರ್ಡ್ ಕ್ರಿಯೇಟ್ ಆಗಿದೆ. ಸೊ ಪ್ರಚಾರ ಅನ್ನೋ ವರ್ಡ್ ಆಲ್ರೆಡಿ ಇದೆ ಡಿಕ್ಷನರಿಲಿ. ಅದು ನಿಮ್ಮ 3 ಜನನು ಹೇಳ್ಕೊಡುತ್ತೆ. ಬಹಳ ಚೆನ್ನಾಗಿದೆ ಅದೊಂಥರ ಹೆಸರು. ಪ್ರಚಾರ ಈ ಸೊಸೈಟಿಲಿ ಎಷ್ಟು ಪ್ರಚಾರ ಆಗಿರ್ಬೋದು? ಈಗ ನಿಮ್ಮನ್ನ ಇಲ್ಲಿ ತನಕ ತಂದು ನಿಲ್ಸಿದೆ, ನೀವು ಒಬ್ಬ ಪ್ರಖ್ಯಾತ ಯೂಟ್ಯೂಬರ್ ಆಗಿ ನಿಮ್ಮನ್ನ ಇಲ್ಲಿ ತನಕ ತಂದು ನಿಲ್ಸಿದೆ ಅಂದ್ರೆ ಅದು ಹೆಸರು ಮಾಡಿದೆ ಅಂತಾನೆ. ಅವಾಗಿಂದನೂ ಅದು ಹೆಸರು ಯಾವತ್ತೂ ಕಮ್ಮಿ ಆಗಕ್ಕೆ ಬಿಟ್ಟಿಲ್ಲ. ಇದು ಒಂದು ಈಗ ಯಾವುದೇ ಹೋರಿ ಆಗಲಿ ಒಂದು ಹಬ್ಬದಲ್ಲಿ ಹೆಸರು ಮಾಡಿದೆ ಅಂದ್ರೆ ಅದಕ್ಕೆ ಮೇನ್ ಕಾರಣ ನಿಮ್ಮಂಥ ವಿಡಿಯೋಗ್ರಾಫರ್ಸು, ಫೋಟೋಗ್ರಾಫರ್ಸು. ಅದರಲ್ಲಿ ಮೇನ್ ಬಂದ್ಬಿಟ್ಟು ಈಗ ನೀವು ಪೋಸ್ಟ್ ಹಾಕಿದ್ರಲ್ಲ ಹೋರಿ ಎಷ್ಟು ಚೆನ್ನಾಗಿದೆ ಅಂತ, ಆ ಥರ ಪೋಸ್ಟ್ ಬರೋಕ್ಕೆ ಕಾರಣ ಆಕಾಶ್ ಮನ್ನಂಗಿ ಅವರು. ಹೋರಿ ಹಬ್ಬದಲ್ಲಿ ಪ್ರಪ್ರಥಮವಾಗಿ ಬಕ್ಕ ಹೋರಿಲಿ ಫೋಟೋ ಶೂಟ್ ಆದಂಥ ಹೋರಿ ಇದೆ. ಫಸ್ಟು PP ಹೋರಿಲಿ ಬೇರೆ ಹೋರಿಗಳನ್ನು ಮಾಡಿದ್ರು. ಆದರೆ ಬಕ್ಕ ಹೋರಿಯಲ್ಲಿ 8-9 ವರ್ಷಗಳ ಹಿಂದೆ ಆಕಾಶ್ ಮನ್ನಗಿ, ನಾಗರಾಜ್ ಬೆಣ್ಣಿ ಅವರೆಲ್ಲ ಸೇರಿ ಫೋಟೋ ಶೂಟ್ ಮಾಡಿದ್ರು. ನಮ್ಮದು ಸ್ನೇಹಜೀವಿ ಬಳಗ ಅಂತ ಒಂದು ಮೊಬೈಲ್ ಫೋಟೋಗ್ರಾಫರ್ಸ್ ಗ್ರೂಪ್ ಇತ್ತು. ಆ ಗ್ರೂಪಿಂದ ಸ್ಟಾರ್ಟಿಂಗ್ ಇದ್ರ ಬರ್ತಡೇ ಮಾಡಿದ್ವಿ. ಆ ವರ್ಷ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಅವರಿಂದ ಯಶಸ್ವಿಯಾಗಿ ವಿಡಿಯೋಗ್ರಾಫರ್ಸು, ಫೋಟೋಗ್ರಾಫರ್ಸು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಯಾವುದೇ ಒಂದು ಹೋರಿ ಆಗಲಿ, ಹೋರಿ ಹಬ್ಬದಲ್ಲಿ ಹೆಸರಾಗಬೇಕು ಅಂದರೆ ಫೋಟೋಗ್ರಾಫರ್ಸ್ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲ ಫೋಟೋಗ್ರಾಫರ್ಸು ಮತ್ತು ವಿಡಿಯೋಗ್ರಾಫರ್ಸ್ಗಳಿಗೆ ನಿಮ್ಮ ಮುಖಾಂತರ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಬ್ರದರ್, ಈಗ ಪ್ರಚಾರ 10 ವರ್ಷದ ಆದ್ಮೇಲೆ ನಾನು ಕೇಳಲ್ಲ. ಈ 10 ವರ್ಷದ 2 ವರ್ಷದ ಹಿಂದೆ ನಾನು ಕೇಳಲ್ಲ, ಅಂದರೆ 8 ವರ್ಷ ಆ ಕಡೆನೂ ಕೇಳಲ್ಲ. 10 ವರ್ಷದ ಹಿಂದೆ ಪ್ರಚಾರ ಇನ್ನೂ ಹೆಸರಿಟ್ಟಿರಲ್ಲ, ಎಲ್ಲಿಂದ ನಾವು ತಗೊಬರ್ತೀರಾ, ಹೇಗಿತ್ತು ಅವತ್ತು ಅಂತ. ಅವತ್ತಿನ ಮಾರ್ಕೆಟ್ ಹೇಗಿತ್ತು, ಇವತ್ತಿನ ಮಾರ್ಕೆಟಿನ ಬಗ್ಗೆ ಆಮೇಲೆ ಬರ್ತೀನಿ. ಅವತ್ತಿನ ಮಾರ್ಕೆಟು ಬಂದಿದ್ದ ರೀತಿ
ಹೇಳ್ತೀರಾ ನನ್ಗೆ ಸ್ವಲ್ಪ? ಸ್ಟಾರ್ಟಿಂಗು 2 ಎತ್ತು ತಗೊಂಬಂದು ಫೇಲ್ ಆಗಿದ್ದವ್ರೆ ನಾವು. ಸ್ಟಾರ್ಟಿಂಗ್ 2 ಎತ್ತು ತಗೊಂಬಂದು ಫೇಲ್ ಆಯಿತು. ಆಮೇಲೆ ಓರಿ ಕಟ್ಟಲೇಬೇಕು ಅಂತ ಹೆಚ್ಚು ಕಮ್ಮಿ ಒಂದು 2 ತಿಂಗಳು ಓರಿ ಹುಡ್ಕಿದ್ವಿ. ಓರಿಗಳು ಅಂದರೆ ನಾರ್ಮಲ್ ಅವ ಚಿಕ್ಕ ಓರಿಗಳು, ಕಗ್ಗ ಓರಿಗಳು. ಅವಾಗ ಸ್ವಲ್ಪ ತಮಿಳ್ನಾಡು ಓರಿಗಳು ಅವಾಗ ಟ್ರೆಂಡಿಂಗಿಗೆ ಬರ್ತಾ ಇತ್ತು. ತಮಿಳ್ನಾಡು ಓರಿ ಅದು ಇದು ಅಂದರೆ. ಆದರೆ ನಮಗೆ ಹಳಿಕರು ಓರಿ ಕಟ್ಟಬೇಕು ಅಂತಲೇ ಭಾರಿ ಇಷ್ಟ ಇದ್ದಿದ್ದು. ಹಾಗಾಗಿ ಓರಿ ಹುಡುಕ್ತಾ ಹೋಗಿ ಹೀಗೆ ಒಬ್ಬರು ಯಾರೋ ಮುಖಾಂತರ ದೂದಿಹಳ್ಳಿಲಿ ಒಂದು ಜೊತೆ ಇದ್ದಾವೆ ನೋಡ್ಕೊಂಬರ್ರಿ ಅಂತ ಹೇಳಿದ್ರು. ಓರಿ ಅವಾಗ ಅದೇನು ಇವಾಗಿನ ಥರ ವ್ಯಾಟ್ಸಪ್ಪು ಫೇಸ್ಬುಕ್ಕು ಅನ್ನೋ ಸಾಮಾಜಿಕ ಜಾಲತಾಣಗಳು ಅವಾಗೇನು ಅಷ್ಟು ಮಟ್ಟಿಗೆ ಇರಲಿಲ್ಲ. ಆಮೇಲೆ ಏನಾಯಿತು ಅಂದರೆ ನಾವು ಏನೋ ಒಂದು ನಂಬಿಕೆ ಮೇಲೆ ತೊಗೊಂಬಂದ್ವಿ. ನಂಬಿಕೆ ಮೇಲೆ ತೊಗೊಂಬಂದಿದ್ದು ಓರಿ ಆ ರೇಂಜಿಗೆ ಈಗ ಹೆಸರು ಮಾಡಿ ಕೊಟ್ಟಿದೆ ನಮಗೆ. ಈಗ ಪ್ರಚಾರ ಅಂದರೆ ಕೆಲವ್ರಿಗೆ ನಾನು ಹೇಳಿದೆ, ಸ್ಟಾರ್ಟಿಂಗಲ್ಲೇ ಹೇಳಿದೆ, ಜೀನಹಳ್ಳಿ ಅಂದ ತಕ್ಷಣ ಪ್ರಚಾರ ಅನ್ನೋದು ಶುರು ಆಗ್ತಿದೆ. ಈ ಪ್ರಚಾರ ಅಂತ ಜೀನಹಳ್ಳಿ ಅಂದ ತಕ್ಷಣ ಪ್ರಚಾರ ಅನ್ನೋದು ಈಗ ಸುತ್ತಮುತ್ತ ಒಂದು ಏನಿಲ್ಲ ಅಂದ್ರೆ ಒಂದು 20-25 ಕಿಲೋಮೀಟ್ರ್ ಗೊತ್ತಿರ್ಬೋದು. ನಿಮ್ಮ ಪ್ರಕಾರ ಎಲ್ಲಿವರೆಗೂ ಗೊತ್ತಿರ್ಬೋದು ನಿಮಗೆ ಗೊತ್ತಿರೋ ಪ್ರಕಾರ? ತಮಿಳ್ನಾಡುವರೆಗೂ ನಮ್ಮನ್ನು ಕರ್ಕೊಂಡು ಹೋಗಿದೆ ಇದು. ಯಾವಾಗ ಅಂದರೆ ಫಸ್ಟ್ನೇ ವರ್ಷ ನಾವು 2 ಹಬ್ಬ ಮಾಡಿದ್ವಿ. 3ನೇ ವರ್ಷದಲ್ಲಿ ನಾವು ಸ್ಟಾರ್ಟಿಂಗ್ ಹಾಕಿದ್ದು ಕೂಬ್ಗುಡ್ಡೆ ಹಬ್ಬ. ಕೂಬ್ಗುಡ್ಡೆ ಹಬ್ಬದಲ್ಲಿ ಅದ್ರ ಮಾಸೂರಲ್ಲಿ ಆಲ್ರೆಡಿ ಅವ್ರು ತಮಿಳ್ನಾಡು ನೋಡಿ ಸೆಲೆಕ್ಟ್ ಮಾಡಿದ್ರಂತೆ. ಬಟ್ ನಮ್ಮನ್ನ ಯಾರೋ ಅವಾಗ ಕಾಂಟ್ಯಾಕ್ಟ್ ಮಾಡಿರಲಿಲ್ಲ. ಬಟ್ ಯಾವಾಗ ಕೂಬ್ಗುಡ್ಡೆ ಹಬ್ಬದಲ್ಲಿ ಒಂದೇ ಟ್ರಿಪ್ ಬಿಟ್ಟಿದ್ದು ನಾವು. ಕೂಬ್ಗುಡ್ಡೆ ಹಬ್ಬದಲ್ಲಿ ಯಾವಾಗ ನೋಡ್ಬಿಟ್ಟು ಅಲ್ಲಿ ಸೆಲೆಕ್ಷನ್ ಮಾಡಿ ಸೀದಾ ಅವರು ನಮ್ಮ ಫ್ರೆಂಡು ಕಾಗಿನೆಲೆಯಲ್ಲಿ ವರ್ಕ್ ಮಾಡ್ತಾರೆ, ಅವ್ರ ಹತ್ರನೇ ಹೋಗಿದ್ರು. ಅವಾಗಿನ ಮಾರ್ಕೆಟಲ್ಲಿ 3 ಲಕ್ಷಕ್ಕೆ ಓರಿ ಕೇಳಿದ್ರು ಅವರು. ಅವಾಗಿನ ಟೈಮಲ್ಲಿ ಸ್ವಲ್ಪ ಒಬ್ರಲ್ಲಿ ಕೊಡಬೇಕು ಅಂತ ಒಬ್ರಿಗೆ ಕೊಡಬಾರ್ದು ಅಂತ ಇದ್ರೆ ಕೊನೆವರೆಗೂ ಮನೇಲೇ ಇರಲಿ ಅಂತ ಇಟ್ಕೊಂಡ್ವಿ. ಇವತ್ತು ನಮ್ಮ ಜೊತೆ ಇಲ್ಲಿವರೆಗೂ ಇದೆ. ತಮಿಳ್ನಾಡುವರೆಗೂ ನಮ್ಮ ಹೆಸರನ್ನ ತಗೊಂಡು ಹೋಗಿದೆ. ಈಗ ಪ್ರಚಾರನ ನೋಡಿದ್ದೀರಾ, ಒಂದು ಬಕ್ಕ ಹೋರಿ ಹೇಗೆ ಹಬ್ಬ ಮಾಡಬೇಕು ಅನ್ನೋದು ನೋಡ್ಬಿಟ್ಟಿದ್ದೀರಾ ನೀವು. ಪ್ರಚಾರ ವಯಸ್ಸಾಗಿದೆ. ನೆಕ್ಸ್ಟು ಜೀನಹಳ್ಳಿ ಪ್ರಚಾರ ಏನಾಗ್ಬೋದು? ಜೀನಹಳ್ಳಿ ಪ್ರಚಾರ ಈಗ ಏನು ಅಂದರೆ ನೆಕ್ಸ್ಟ್ ಸಾಮ್ರಾಜ್ಯ ಅಂತ ಒಂದು ಈಗ ನೋಡಿದ್ದೀರಾ, ಯಾರೂ ನಿಲ್ಲಿಸ್ತಾ ಇಲ್ಲ. ಎತ್ತು ತಗೊಂಬಂದ್ರೆ ನೆಕ್ಸ್ಟ್ ಎತ್ತು ಕಟ್ಟಲೇಬೇಕು. ಅದು ಹಬ್ಬದ ಮೇಲಿನ ಚಟಕ್ಕಾಗಲಿ ಅಥವಾ ಒಬ್ಬರು ಪ್ರೀತಿ ಅಭಿಮಾನಕ್ಕಾಗಲಿ ಓರಿ ಕಟ್ತೀವಿ. ಯಾಕಂದರೆ ನಾವು ಇದುವರೆಗೂ ಯಾವ್ರ ಮೇಲೂ ಏನು ತೊಡೆತಟ್ಟು ಹಬ್ಬ ಮಾಡಿದವರಲ್ಲ. ಓರಿ ಮೇಲಿನ ಪ್ರೀತಿ ವಿಶ್ವಾಸಕ್ಕೆ ಓರಿ ಕಟ್ಟಿದ್ದು ಓರಿ ಹಬ್ಬದ ಮೇಲೆ. ಅದು ಇದುವರೆಗೂ ನಮ್ಮನ್ನು ಕಾಪಾಡ್ಕೊಂಬಂದಿರೋದು. ಅದು ಮತ್ತೆ ಓರಿ ಕಟ್ತೀವಿ, ಬಿಡಲ್ಲ. ಅದೇ ಹೇಳಿದ್ರಿ ಮತ್ತೆ ಹೋರಿ ಕಟ್ತೀವಿ ಅಂತ. ಈಗ ಒಂದು ಹೋರಿ ಅಖಾಡದಲ್ಲಿ ಹೇಗೆ ಹಬ್ಬ ಮಾಡಿತ್ತು ಅಂತ 10 ವರ್ಷದಿಂದ ನೋಡ್ಕೊಂಬಂದಿದ್ದೀರಾ. 10 ವರ್ಷದಲ್ಲಿ ಎಷ್ಟೋ ಹಬ್ಬಗಳಲ್ಲಿ ನೋಡ್ಕೊಂಬಂದಿದ್ದೀರಾ. ಈಗ ನೆಕ್ಸ್ಟ್ ಹಾಕ್ಬೇಕು ಅಂದ್ರೆ ಪ್ರಚಾರ ಹೆಸರು ಕೆಡ್ಸಕ್ ನಿಮಗೂ ಇಷ್ಟ ಇರಲ್ಲ. ಜೀನಹಳ್ಳಿ ಅಂದ್ರೆ ಪ್ರಚಾರ ಅಂತ ಬರುತ್ತೆ. ಎಲ್ಲೋ ಒಂದ್ ಹತ್ರ ನಾಳೆ ತಂದಾಗ ಇನ್ನೊಂದು ಹೋರಿನ ಅಯ್ಯೋ ಆ ಹೋರಿ ಹಂಗ್ ಮಾಡೋದು, ಈ ಹೋರಿ ಹಿಂಗ್ ಮಾಡುತ್ತೆ ಅನ್ನೋದು ಎಲ್ಲೋ ಒಂದ್ ಹತ್ರ ಬಂದೇ ಬರುತ್ತೆ. ಅದು ನಾವೇನಾದ್ರು ತಪ್ಪು ಹುಡುಕಿದಾಗ ಅಥವಾ ನೆಕ್ಸ್ಟ್ ಟೈಮು ಯಾವ್ದಾದ್ರು ಒಂದು ತಪ್ಪು ಹೋರಿನ ಹುಡುಕಿದಾಗ, ಈಗ ಪ್ರಚಾರನ ನೋಡಿ ನೆಕ್ಸ್ಟ್ ನಾನು ಅಖಾಡಕ್ಕೆ ಇಂಥ ಹೋರಿ ನಿಲ್ಲಿಸ್ತೀನಿ ಅಂದ್ರೆ ನಿಮ್ಮ ಪ್ರಕಾರ ಯಾವ ಕ್ವಾಲಿಟೀಸ್ ಇರಬೇಕು ಬಕ್ಕ ಹೋರಿಗಳಿಗೆ ಅಂತ? ಪ್ರಚಾರನ ತಗೊಳ್ಳಿ, ಎಕ್ಸಾಂಪಲ್ ಪ್ರಚಾರನೇ ತಗೊಳ್ಳಿ, ಯಾವ್ದು ಇರ್ಬೋದು ಅಂತ. ಇದು ನಾವು ಇವತ್ತವರೆಗೂ ಗೇಟ್ ಒಳಗೆ ತಗೊಂಬಂದು ಓರಿನೇ ಬಿಟ್ಟಿಲ್ಲ. ಗೇಟ್ ಹೊರಗಿಂದಾನೆ 50 ಮೀಟರ್ 100 ಮೀಟ್ರಿಂದ ಓರಿ ಬಿಟ್ಟರು ಅದು ಆ ಕಡೆ ಈ ಕಡೆ ನೋಡ್ದಂಗೆ ಪಾಸ್ ಆಗ್ತಿತ್ತು. ಮತ್ತೆ ಪ್ರಚಾರ ಹೆಸರಿಗೆ ಓರಿ ಕಟ್ಟಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಈಗ. ಯಾಕಂದ್ರೆ ಹಳೆ ಓರಿ ಕಟ್ಟದವರೆಲ್ಲ ಈಗೆಲ್ಲ ಅನುಭವಿಸ್ತಾ ಇದಾರೆ. ಯಾಕಂದ್ರೆ ಅವರು ಹೆಸರು ಮಾಡಿದಂಥ ಓರಿ ಥರನೇ ಮತ್ತೆ ಎಕ್ಸ್ಪೆಕ್ಟ್ ಮಾಡಬೇಕು ಅಂದ್ರೆ ಮಿನಿಮಮ್ ಅವರು 2 ವರ್ಷ 3 ವರ್ಷ ಕಾದು, ಆದರೆ ತಂದು ಓರಿ ನೆಕ್ಸ್ಟ್ ಓರಿನೇ ಪಾಸ್ ಆಗತ್ತೆ ಅನ್ನೋದು ಭಾರಿ ಕಷ್ಟ ಇದೆ ಇವಾಗ. ಈಗಿನ ಸಿಚುವೇಶನ್ ಅಲ್ಲಿ ಮೇನ್ ಆಕ್ಷನ್ ವಿತ್ ಸ್ಪೀಡ್ ಓರಿ ಇದ್ರೇನೆ ನಡೆಯೋದು. ಬರೀ ಸ್ಪೀಡ್ ಓರಿ ಇದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸ್ಪೀಡ್ ಓರಿ ಇದ್ರೆ 1 ವರ್ಷ 2 ವರ್ಷ ನೋಡ್ಕೊಂಡು 3ನೇ ವರ್ಷಕ್ಕೆ PP ಏರಿಸ್ತಾರೆ. ಈಗಿನ ಲೆಕ್ಕಾಚಾರದಲ್ಲಿ ನೀವು ಹಬ್ಬದಲ್ಲಿ ನೋಡಿರ್ತೀರ. ಯಾಕಂದ್ರೆ ಆಕ್ಷನ್ ವಿತ್ ಸ್ಪೀಡ್ ಇದ್ರೇನೆ ಇವಾಗಿನ ಒಂದು ವ್ಯಾಲ್ಯೂ ಇರೋದು. ಅದೇ ಹೇಳಿದ್ನಲ್ಲ, ಈಗ ಮತ್ತೆ ಹೆಸರು ಮಾಡಿರೋ ಓರಿನೇ ಮತ್ತೆ ಅದೇ ಥರ ಓರಿ ಎಕ್ಸ್ಪೆಕ್ಟ್ ಮಾಡೋದು ಭಾರಿ ಕಷ್ಟ ಇದೆ. ಯಾಕಂದ್ರೆ ಪ್ರಚಾರದಂತ ಮತ್ತೆ ಓರಿ ಕಟ್ಟಬೇಕು ಅಂದ್ರೆ ಭಾರಿ ಕಷ್ಟ. ಯಾಕಂದ್ರೆ ಈಗಿರೋ ಓರಿಗಳೆಲ್ಲ ಅದೇ ಎಕ್ಸ್ಪೆಕ್ಟೇಷನಲ್ಲಿ ನಾವು ಓರಿ ಹುಡ್ಕೋದು ಕಷ್ಟ, ಅದೇ ಎಕ್ಸ್ಪೆಕ್ಟೇಷನಲ್ಲಿ ಓರಿ ಸಿಗೋದು ಕಷ್ಟ. ಬ್ರದರ್, ಈಗ ಪ್ರಚಾರ ಅನ್ನೋದು ಈಗ ಕೆಲವೊಬ್ರಿಗೆ ಗೊತ್ತಿದೆ. ಸ್ಟಾರ್ಟಿಂಗ್ ಅಲ್ಲಿ ಆ ಹೆಸರು ಶುರು ಆಗಿದ್ದು ಯಾವಾಗ ಆತ ನೀವು ಇಟ್ಟಿರ್ತೀರಾ, ಬಟ್ ಯಾರೋ ಒಬ್ರು ಅದನ್ನ ಕರಿಬೇಕಲ್ವಾ? ಯಾವಾಗ ನಿಮ್ಮ ಒಂದು ಸರೌಂಡಿಂಗ್ಸ್ ಅನ್ನೋದು ಅಥವಾ ಗ್ರೂಪ್ ಆಗಿರ್ಲಿ ಅದನ್ನ ಬಿಟ್ಬಿಟ್ಟು ಯಾವಾಗಿಂದ ಗೊತ್ತಾಯ್ತು? ಅಂದಾಜು 10 ವರ್ಷದ ಹಿಂದೆ ಅಂದ್ರೆ 2015ಕ್ಕೆ ಅಥವಾ 14ಕ್ಕೆ ಬರೋಣ. ಯಾವ ವರ್ಷದಿಂದ ನಿಮಗೆ ಪ್ರಚಾರ ಅನ್ನೋದು ಇಲ್ಲ ಸೌಂಡ್ ಆಗುತ್ತೆ ಅಥವಾ ಈ ಹೋರಿ ಕೊನೆವರೆಗೂ ನಮ್ಮ ಮನೇಲಿ ಇಟ್ಕೊಂಡ್ಲೇಬೇಕು ನಾವು ಅಂತ ಶುರು ಆಗಿದ್ದೆ ಯಾವಾಗ? ಇದು ಫಸ್ಟ್ ಸೂಡಂಬಿ ಹಬ್ಬದಲ್ಲಿ ಅದು ಸ್ಪೀಡ್ ಇತ್ತು. ಆದ್ರೆ ನಮಗೆ ಅತಿ ಹೆಚ್ಚು ಎಕ್ಸ್ಪೆಕ್ಟೇಷನ್ ಕೊಟ್ಟಿದ್ದು ಅಂದ್ರೆ ಮಾಸೂರ್ ಹಬ್ಬ. ಮಾಸೂರ್ ಹಬ್ಬದಲ್ಲಿ ಅದು ಹೋದಂತ ಸ್ಪೀಡು. ಅವಾಗ ಬೆನ್ನಿಗೆ PP ಕಟ್ತಾ ಇದ್ವಿ ಒಳ್ಳೆ ಏಜ್ ಅಲ್ಲಿ ಇದ್ದಿದ್ರಿಂದ. ಆ ಹಬ್ಬ ನೋಡಿ ಅಲ್ಲಿಂದ ನಮಗೆ ಮನ್ಸಾಯ್ತು. ಆಮೇಲೆ ಅದು ಹೇಳಿದ್ನಲ್ಲ, ಕೂಬ್ಗುಡ್ಡೆ ಹಬ್ಬದಲ್ಲಿ ಅದು ಯಾವಾಗ ಟಾಪ್ ಆ ರೇಂಜ್ ಸ್ಪೀಡ್ ಕಿತ್ತು ನಮ್ಮನೆ ಬಾಕ್ಲಿಗೆ ಇದನ್ನ ಎತ್ತು ಹುಡ್ಕೊಂಬರಂಗೆ ಮಾಡಿದೆ ಅಂದ್ರೆ ಕೊನೆ ತನಕ ಉಳಿಸ್ಕೋಬೇಕು. ಯಾಕಂದ್ರೆ ಎತ್ತು ಕೊಟ್ಮೇಲೆ ಎತ್ತರೋದು ಎಷ್ಟು ಕಷ್ಟ ಇತ್ತು ಅಂತ ಗೊತ್ತು.
ಈಗ ಅವಾಗಿನ ರೇಟಿಗೆ 3 ಲಕ್ಷಕ್ಕೆ ನಾವು ಓರಿ ಕೊಟ್ಟಿದ್ರೆ ಇವತ್ತು ನಮ್ಮನ್ನು ನೀವು ಹುಡ್ಕೊಂಡು ಬರ್ತಾ ಇರಲಿಲ್ಲ. ಹೌದಾ? ಅದೆಲ್ಲೋ ತಮಿಳ್ನಾಡಲ್ಲಿ ಅದ್ರ ಪಾಡಿಗೆ ಅದಿರೋದು, ನಮ್ಮ ಪಾಡಿಗೆ ನಾವು 3 ಲಕ್ಷ ಯಾವಾಗಲೂ ಖರ್ಚು ಮಾಡ್ಕೊಂಡು ಅವಶ್ಯಕತೆ ಮುಗ್ದೋಗಿರೋದು, ನಮಗೂ ದುಡ್ಡಿನ ಅವಶ್ಯಕತೆ ಮುಗ್ದೋಗಿರೋದು, ಅದ್ರ ಪಾಡಿಗೆ ಅದು ಎಲ್ಲೋ ಇರೋದು. ಹಾಗಾಗಿ ಯಾವಾಗ ನಾವು ಕೂಪ್ಗುಡ್ಡೆ ಹಬ್ಬದಲ್ಲಿ ಮಾಡಿದ್ವಿ ಅವಾಗಿಂದ ಓರಿ ಕೊಡಲೇಬಾರ್ದು, ಇಟ್ಕೊಳ್ಳೇಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಅವಾಗಿಂದ ಓರಿ ಕೊಡಲಿಲ್ಲ, ನಾವು ಇಟ್ಕೊಂಡ್ವಿ. ಈ 10 ವರ್ಷದಲ್ಲಿ ಪ್ರಚಾರ ನಿಮ್ಮ ಮನೇಲಿ ಇಲ್ಲ ಅಂದಿದ್ರೆ ಹಿಂಗಿರೋದು? ಅದೇ ಹೇಳಿದ್ನಲ್ಲ ಅವಾಗ್ಲೇ, ನಾವು ಅದು ಪ್ರಚಾರ ಇರಲಿಲ್ಲ ಅಂದರೆ ಯಾರು ನಮ್ಮನ್ನು ಹುಡ್ಕೊಂಡು ಬರ್ತಿರ್ಲಿಲ್ಲ. ನಮ್ಮ ಪಾಡಿಗೆ ನಾವು ಮುಂಚೆಯಿಂದನೂ ಓರಿ ಹಬ್ಬದಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ಕೊಂಡು ಫೋಟೋ ಹೊಡಿತಿದ್ದೆ, ಮೊಬೈಲ್ ಫೋಟೋಗ್ರಫಿ ಅದನ್ನು ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಎಲ್ಲೋ ಇರ್ತಿದ್ವಿ. ಯಾರು ಹುಡ್ಕೊಂಡು ನಮ್ಮನ್ನಂತೂ ಬರ್ತಿರ್ಲಿಲ್ಲ. ಎಲ್ಲೋ ಸಿಕ್ಕಾಗ ಹೆಸರಿಡ್ ಮಾತಾಡ್ಸಿದ್ರು, ಪ್ರಚಾರ ಮಾಲೀಕರು ಅಂತ ಯಾರು ಗುರುಸ್ತಾ ಇರಲಿಲ್ಲ. ಪ್ರಚಾರ ಓರಿ ಅಂತ ಅದು ಬಂದ್ಮೇಲೆ ನಾವು ಪ್ರಚಾರ ಓರಿ ಮಾಲೀಕರು, ಅದು ಒಂದು ಜೀನಹಳ್ಳಿ ಅಂತ ಹೆಸರಾಗಿದ್ದು ಪ್ರಚಾರ ಓರಿಯಿಂದಾನೆ. ಎಷ್ಟು ಹಬ್ಬ ಕೊಟ್ಟಿರ್ಬೋದು ಬ್ರದರ್ ಈ 10 ವರ್ಷಗಳಲ್ಲಿ? 10 ವರ್ಷದಲ್ಲಿ ನಾವು ಹಬ್ಬ ಜಾಸ್ತಿ ಅಂದರೆ ಮಾಡಿರೋದು ವರ್ಷಕ್ಕೆ 2 ಹಬ್ಬ 3 ಹಬ್ಬ, ಒಂದು 25ರಿಂದ 30 ಹಬ್ಬ ಮಾಡಿರ್ಬೋದು. ಕಡಿಮೆ ಆಯ್ತು ಅಂತ ಎಲ್ಲೂ ಅನ್ಸ್ಲಿಲ್ವಾ? ಯಾವತ್ತೂ ಅನ್ಸಿಲ್ಲ. ಸಾಲ ಹಬ್ಬ ಮಾಡೋದು ಬೇಡ, ಸಾಲಿಗೆ 1 ಹಬ್ಬ ಮಾಡಿದ್ರು ಸಾರ್ಥಕ ಆಗಂಗೆ ಹಬ್ಬ ಮಾಡಿಕೊಟ್ಟಿರೋದು ಅದು ನಮಗೆ. ಸೂಪರ್ ಆಗಿ ಹೇಳಿದ್ರು ಸರ್. ಒಟ್ಟು ಒಂದು 30ರಿಂದ 35 ಹಬ್ಬ ಅಂತ, ಒಂದ್ ಬೇಡ 25ರಿಂದ 30 ಹಬ್ಬ 30 ಹಬ್ಬ ಕೊಟ್ಟಿದ್ದೀರಾ. ಈ 30 ಹಬ್ಬದಲ್ಲಿ ಯಾವ ಹಬ್ಬ ತುಂಬಾ ಇಷ್ಟ ಆಗಿದ್ ನಿಮಗೆ? ಚಿಕ್ಕಬಾಸೂರು ಹಬ್ಬ. ಚಿಕ್ಕಬಾಸೂರು ಯಾಕೆ ಚಿಕ್ಕಬಾಸೂರು ಹಬ್ಬ ಅಂದ್ರೆ ಅವತ್ತಿನ ಟೈಮಲ್ಲಿ ಟಾಪ್ ಎಷ್ಟು ಅಂದ್ಕೊಂಡಿದ್ದು ಓರಿಗಳೆಲ್ಲ 3ನೇ ಟ್ರಿಪ್ಪಿಗೆ ವಾಪಸ್ ಹೇಳ್ಕೊಂಡು ಹೋದ್ರು ನಮ್ಮ ಕಣ್ಣೆದ್ರಿಗೆ. ಯಾಕಂದ್ರೆ ಆ ರೇಂಜಿಗೆ ಓರಿ ರೌಂಡ್ ಆಗ್ತಿದ್ದು, ಅಖಾಡ ಆ ರೇಂಜಿಗೆ ಇತ್ತದು. ಅವತ್ತು ನಮ್ಮ ತಮ್ಮನೂ ಇದ್ದ ಪಕ್ಕದಲ್ಲಿ, ಅದು ಯಾವತ್ತಿದ್ರು ನಮಗೆ ಕೈ ಬಿಡಲ್ಲ ಅಂದು ಓರಿ ಬಿಟ್ಟಿದ್ವಿ. 3 ಟ್ರಿಪ್ ಅವತ್ತು ಚಿಕ್ಕಬಾಸೂರು ಹಬ್ಬ ಟಾಪ್ ಆಗೇ ತಡೋದಿತ್ತು. ಅಂದ್ರೆ ನಿಮ್ಮ ಪ್ರಕಾರ ಪ್ರಚಾರ ತಡ ಇತ್ತೆ, ಇಂಥ ಅಖಾಡ ತಡ ಇತ್ತೆ ಅಂದ್ರೆ, ನೀವು ಒಂದೀಗ ಎಕ್ಸಾಂಪಲ್ ಯಾವುದೋ ಒಂದು ಅಖಾಡ ಮುಂದಿದೆ, ನಮ್ಮ ಪ್ರಚಾರಕ್ಕೆ ಇದು ಕರೆಕ್ಟ್ ಅಖಾಡ ಅಂತ ಚೂಸ್ ಮಾಡ್ತಿರಲ್ವಾ? ಹೇಗೆ ಚೂಸ್ ಮಾಡ್ತೀರಾ? ಅಖಾಡ ಎಷ್ಟೇ ಉದ್ದ ಇರ್ಲಿ, ಅಖಾಡ ಉದ್ದ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಅಖಾಡ ಎಷ್ಟೇ ಉದ್ದ ಇರ್ಲಿ, ಹೆಂಗೆ ಉದ್ದದ ಬಗ್ಗೆ ಮಾತಾಡ್ತಿಲ್ಲ. ಇಂಥ ಅಖಾಡ ಈಗ ಎಲ್ಲೋ ನಿಮ್ಮ ಹೋರಿ ಹಾಕಿರಲ್ಲ, ನೀವು ಹೋಗಿರ್ತೀರಾ ಹಬ್ಬ ನೋಡಕ್ಕೆ ಅಂತ ಹೋಗಿರ್ತೀರಾ, ಅವತ್ತು ಅನ್ಸುತ್ತೆ ನಿಮಗೆ ಈ ಅಖಾಡಕ್ಕೆ ತರಬೇಕಾಗಿತ್ತು ನಮ್ಮ ಪ್ರಚಾರನ ಅಂತ. ಅದು ಏನ್ ನೋಡಿ ಅಥವಾ ಏನ್ ನೋಡಿ ಬರುತ್ತದು ಅಖಾಡ ನೋಡಿ ಅಂತ? ಅದು ಅಖಾಡ ಎಷ್ಟು ಟೈಟ್ ಇದ್ರು ಓರಿ ಸ್ಲೋ ಅಂತೂ ಆಗಲ್ಲ. ಅಖಾಡ ಟೈಟ್ ಇದ್ದಂಗೆ ಹಬ್ಬ, ಅಖಾಡ ಟೈಟ್ ಇದ್ದು ಆಮೇಲೆ ಸ್ವಲ್ಪ ಈ ಡೌನ್ ಅಕ್ಷ ಇದ್ದಷ್ಟು ಸ್ಪೀಡ್ ಜಾಸ್ತಿ ಕೇಳುತ್ತೆ. ಆಮೇಲೆ ನಾವು ಜಾಸ್ತಿ ಸೆಲೆಕ್ಷನ್ ಮಾಡೋದು ಸ್ಟ್ರೈಟ್ ಅಖಾಡ. ಈಗ ಯಾವುದೇ ಓರಿ ಆಗಲಿ ಸ್ವಲ್ಪ ಕರ್ವಿಂಗ್ ಇತ್ತು ಅಂದ್ರೆ ಸ್ಪೀಡ್ ಆಕ್ಷನ್ ಓರಿಗಳು ಪಾಸ್ ಆಗ್ಬಿಡ್ತವೆ. ಸ್ಪೀಡ್ ಓರಿಗಳಿಗೆ ಸ್ವಲ್ಪ ಕರ್ವಿಂಗ್ ಇದ್ರೆ ಆಟೋಮೆಟಿಕ್ಲಿ ಡೈರೆಕ್ಷನ್ ಚೇಂಜ್ ಆಗ್ಬಿಡುತ್ತೆ. ಹಾಗಾಗಿ ನಾವು ಆಲ್ಮೋಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡ್ತಿದ್ದು ಸ್ಟ್ರೈಟ್ ಅಖಾಡಗಳು. ಮತ್ತೆ ಒಳ್ಳೆ ನಾವು ಹಾಕಿರೋದೆಲ್ಲ ಸೆಲೆಕ್ಷನ್ ಮಾಡೋ ಕೆಲವೊಂದು ಅಖಾಡಗಳು ಹಾಕಿರೋದು. ಇನ್ನು ಕೆಲವು ಅಣ್ಣ ಓರಿ ಹಾಕ್ರಿ ಅಂತ ಹೇಳಿ ಯಾವಾಗ ಜಾಸ್ತಿ ಫೋನ್ ಮಾಡ್ತಿದ್ರು, ಅವತ್ತಿನ ಟೈಮಲ್ಲಿ ಮಾತ್ರ ಓರಿ ಇದು ಮಾಡ್ತಾ ಇರ್ದಿದ್ದು. ಈಗ ಇದು ಆಕ್ಷನ್ ಹೊಡ್ಕೊಂಡು ಹೋಗುತ್ತಾ ಅಥವಾ ಸ್ಪೀಡ್ ಅಷ್ಟೇ? ಹೆವಿ ಸ್ಪೀಡ್. ಎಷ್ಟು ಸ್ಪೀಡಲ್ಲಿ ಇರ್ಬೋದು ಅದು? ಯಾಕೆಂದ್ರೆ ಯಾಕೆ ಪ್ರಶ್ನೆ ಕೇಳ್ತೀನಿ ಅಂದ್ರೆ, ನಿನ್ನೆ ಒಂದು ಸಂದರ್ಶನಕ್ಕೆ ಹೋಗಿದ್ದೆ, ಅವರು ಹೇಳಿದ್ರು ಸ್ಪೀಡ್ ಅಂತ. ಈಗ ನಾನು ಮಾಡಿರೋ ತುಂಬಾ ಸಂದರ್ಶನಗಳಲ್ಲಿ ಹೇಳೋದು ಹೈ ಸ್ಪೀಡ್ ಅಲ್ಲ, ಹೈ ಸ್ಪೀಡ್ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಹೈ ಸ್ಪೀಡ್ ಅನ್ನೋ ಒಂದು ಬೆಲೆಗೆ ಸಿಗ್ಬೇಕಲ್ವಾ ಹೈ ಸ್ಪೀಡ್ ಅಂತ? ಎಷ್ಟು ಸ್ಪೀಡ್ ಇರ್ಬೋದು ಅಂತ ಇವತ್ತು ನೋಡಿರ್ತೀರಾ? ಇವತ್ತು ಕೆಲವೊಂದು ಹೊರಿಗಳು ನೋಡಿರ್ತೀರಾ, ಎಷ್ಟು ಸ್ಪೀಡ್ ಇರ್ಬೋದು ಅಂತ? ಈಗ 2 ವರ್ಷದಿಂದ ಹಂಸಪಾವಿ ಹಬ್ಬ ಆಯ್ತು. ಈಗ ಇಷ್ಟು ವರ್ಷ ಏಜ್ ಆಗಿದೆ. ಆ ಹಂಸಪಾವಿ ನೋಡಿದ ಪ್ರತಿಯೊಬ್ರು ಇವತ್ತು ಸಹ ಸಿಕ್ಕಾಗಿ ಹೇಳ್ತಾರಣ್ಣ, ಅದು ಅಷ್ಟು ವರ್ಷ ಹಬ್ಬ ಮಾಡಿದ್ರು, ಇಷ್ಟು ಏಜ್ ಆದ್ರೂ ಸಹ ಹಂಸಪಾವಿ ಹಬ್ಬದಂತ ಅಖಾಡ, ಹಂಸಪಾವಿ ಹಬ್ಬದಲ್ಲಿ ಅದು ಬಂದಂತ ಸ್ಪೀಡು ಬೇರೆ ಯಾವ ಓರಿನೂ ಬರಲಿಲ್ಲ ಅಂತ ಹೇಳ್ತಾರೆ. ಹಂಗೆ 4 ಜನ ಹೇಳಿದಾಗ ಗೊತ್ತಾಗತ್ತೆ. ಈಗ ನಂದು ಒಂದೇ ಹೈ ಸ್ಪೀಡ್ ಓರಿ ಅಂತ ಹೇಳಲ್ಲ, ಎಲ್ಲ ಹೈ ಸ್ಪೀಡ್ ಓರಿಲಿ ನಂದು ಒಂದು. ಆ ಥರ ಎಲ್ಲರೂ ಹೈ ಸ್ಪೀಡ್ ಅಂತ ಹೇಳ್ಕೊಂತಾರೆ, ಆದ್ರೆ ನಂದು ಒಂದೇ ಹೈ ಸ್ಪೀಡ್ ಅಂತ ನಾನು ಹೇಳ್ಕೊಳಲ್ಲ. ನಂದು ಹೈ ಸ್ಪೀಡ್ ಓರಿನೇ. ಎಲ್ಲರ ಓರಿಯಲ್ಲಿ ನಂದು ಒಂದು. ಎಲ್ಲರೊಳಗೊಬ್ಬ ನಂದೇ ಒಬ್ಬನು ಅನ್ಕೋಣ ತಪ್ಪು ತಾನೆ. ಈಗ ಯಾರೇನ್ ಮೆಜರ್ಮೆಂಟ್ ಹಾಕಿ ಹಬ್ಬ ಮಾಡಿರಲ್ಲ, ನಂದು ಸ್ಪೀಡ್ ಓರಿ ಅಷ್ಟೇ. ಈಗ ಕೊಂಚ ಹಬ್ಬಗಳು ಅಂತ ನಡೀತಿತ್ತು, ಗೊತ್ತಾ? ಗೊತ್ತಾ ಅನ್ನೋದು ಕೇಳಿದ್ವಿ. ಆ ಹಬ್ಬ ಮಾಡಿದೀಯಾ ಪ್ರಚಾರ? ಇಲ್ಲಿ ಲೋಕಲ್ ಹಬ್ಬಗಳು ಯಾವ ಮಾಡಿಲ್ಲ ನಾವು. ಮಾಮೂಲಿ ಹಬ್ಬಗಳು ಮಾಡಿದೀವಿ. ಕಂಚ ಹಬ್ಬ ಅಂದ್ರೆ ಇಲ್ಲಿ ನೀವು ಅದೇ ಹೇಳಿದ್ನಲ್ಲ, ಅವ್ರು ಎಲ್ಲೇ ಕಂಚ ಕೊಟ್ರು ನಾವು ಮಾಮೂಲಿ ಗೇಟ್ ಹಬ್ಬದಲ್ಲೇ 100 ಮೀಟರ್ 50 ಮೀಟರ್ 100 ಮೀಟರ್ ಇಂದಾನೆ ಹೊರಿ ಬಿಡ್ತಿದ್ದೋ. ಅದನ್ನ ಇನ್ನು 2-3 ಇರ್ತಿದ್ದಾಗ ನಾವು ಬಗ್ಸಕ್ಕಾಗಲ್ಲ. ಈಗೇನು ಡೆಕೋರೇಷನ್ ಇತ್ತಲ್ಲ, ಇದು ಯಾವ ಒಂದು ಮಾರು ಹೂ ಇಡ್ತಿದ್ದೆ, 10-20 ಮಾರು ಹೂ ಹಾಕಿದ್ರು ಕೊಂಬಲ್ ಒಂದು ಮಾರು ಹೂ ಉಳಿಸ್ಕೊಳಲ್ಲ. ಅದು ನಾವು ಪೋಲ್ಸಿ ಕಟ್ಕೊಂಡೆ ಹೊರಿ ಬಿಡ್ತದು. ಅದು ಕಮಿಟಿಯವರು ಗೇಟು ತೆಗಿತಿರ್ಲಿಲ್ಲ, ನಮಗೆ ಹೊರಿ ಬಗ್ಸಕ್ ಆಗ್ತಿರ್ಲಿಲ್ಲ. ಆ ತರ ಪೊಸಿಷನ್. ಅವಾಗ ಏನ್ ಮಾಡ್ತಿದ್ವಿ, 50 ಮೀಟರ್ 100 ಮೀಟರ್ ದೂರದಿಂದಾನೆ ಹೊರಿ ಬಿಡ್ತಿದ್ದು. ಆಗ ಕಂಚ ಹೊರಿನೇ. ಕಂಚ ಬಿಟ್ರು ಹಬ್ಬ ಮಾಡತ್ತೆ, ಗೇಟಲ್ಲಿ ಬಿಟ್ರು ಹಬ್ಬ ಮಾಡತ್ತೆ. ಈಗ ಒಂದು ಸಿನಾರಿಯೋ ತಗೋತೀನಿ ನಾನು, ಜಸ್ಟ್ ಒಂದು ಸಂದರ್ಭ. ನಾಳೆ ಹಬ್ಬ ಇದೆ, ಹಬ್ಬಕ್ಕೆ ಹಿಡ್ಕೊಂಡು ಹೋಗ್ತಾ ಇದ್ದಾಳಿಂದ ನನಗೀಗ ಇಲ್ಲಿಂದ ಹಬ್ಬಕ್ಕೆ ಹಿಡ್ಕೊಂಡು ಹೋಗ್ತಿದ್ದೀರಾ, ಇಲ್ಲಿಂದ ಹಬ್ಬ ಮುಗಿಸ್ಕೊಂಡು ಬರ್ತೀರಾ ನೀವು, ಅಲ್ಲಿವರೆಗೂ ಒಂದು ಏನೇನಾಗ್ಬೋದು, ಇಲ್ಲಿ
ಅಖಾಡಗಳಲ್ಲಿ ಬರಬೇಕಾದ್ರೆ ಹೊರಗಡೆ ಹೋರಿ ಸಿಗೋದು ಅಥವಾ ಬಿಡ್ಬೇಕಾದ್ರೆ ಅಖಾಡದಲ್ಲಿ ಏನ್ ಮಾಡುತ್ತೆ ಒಂದು ಸಣ್ಣದಾಗಿ ಹೇಳ್ತೀರಾ? ಫಸ್ಟ್ ಏನಿಲ್ಲ, ಮಾಮೂಲಿ ಎಲ್ಲರೂ ಮಾಡತ್ತಾರ, ಎಲ್ಲ ಪೂಜೆ ಗೀಜೆ ಮಾಡಿ ಎಲ್ಲ ರೆಡಿ ಮಾಡಿ ಆಟೋಕ್ಕೆ ಹಾಕ್ಕಂತೀವಿ. ನಾವು ಯಾವತ್ತು ರಾತ್ರಿನೇ ದಾರಿ ತೋರಿಸೋದು. ಅದು ಎಷ್ಟೊತ್ತರಾಗಲಿ, ಬೆಳಗಿನ ಜಾವ ಆಗಲಿ ರಾತ್ರಿ ಆಗಲಿ, ರಾತ್ರಿನೇ ದಾರಿ ತೋರಿಸೋದು. ನಮ್ದೇನು ಒಂದು ಇಂಟೆನ್ಷನ್ ಅಂದರೆ ಮಿನಿಮಮ್ ಮೂರು ಟ್ರಿಪ್ ಸಿಗಬೇಕು ಪಾಳೆ. ಅದು ಯಾವ ಹಬ್ಬನಾರ ಆಗಲಿ, ಅವ್ರು ಪ್ರೈಸ್ ಕೊಡ್ತಾರೋ ಬಿಡ್ತಾರೋ ನಮಗೆ ಸೆಕೆಂಡ್ರಿ. ಅದು ನಾವು ಕೊಟ್ಟಿರೋ ದುಡ್ಡಿಗೆ ನಮಗೆ ವರ್ತ್ ಆಗಬೇಕು ಅಂದರೆ ಈ ಓರಿ 3 ಟ್ರಿಪ್ ಅಖಾಡ, ಈಗ ಮಿನಿಮಮ್ 3 ಟ್ರಿಪ್. ಈಗೆಲ್ಲ ಏನಾಗಿದೆ ಅಂದರೆ 1 ಟ್ರಿಪ್ಪಿಗೆ ಬಿಡ್ದೇನೋ ಓರಿ ಹಾಕೊಂಡ್ ಬಂದಿದ್ದೀವಿ. ಹೌದಾ, ಮಿನಿಮಮ್ 3 ಟ್ರಿಪ್ ಸಿಕ್ಕರೆ ನಮಗೆ ಖುಷಿ. ಆ ಥರ ಪರಿಸ್ಥಿತಿ. ಅಲ್ಲಿಂದ ಹಾಕೊಂಡೋಗಿ ಬೆಳಗ್ಗೆ ದಾರಿ ಇದೇ ಥರ ರೆಡಿ ಮಾಡಿ ಈಗ ಏನಿದೆಯಲ್ಲ ಅದು ಏನು ಮಾಡಲ್ಲ, ನಾವೇ ಇಬ್ಬರು ರೆಡಿ ಮಾಡೋದು. ಇಬ್ಬರು ರೆಡಿ ಮಾಡ್ಕೊಂಡು ಪಾಳ್ಯಾಗ ನಿಲ್ಸ್ಕೊಂಡ್ವಿ ಅಂದರೆ ಹೊರಗೆ ಸ್ಟಾರ್ಟಿಂಗ್ ಪಾಳ್ಯದಲ್ಲಿ ಸುಮ್ಮನೆ ಇರುತ್ತೆ. ನಾನು ಹೇಳ್ದಾಗೆ ಅದೇ ಬರ್ತಾ ಬರ್ತಾ ಇನ್ನು 2 ಓರಿ 3 ಓರಿ ಇದ್ದಾಗ ಫುಲ್ ರ್ಯಾಶ್ ಆಗುತ್ತೆ. ಆಮೇಲೆ ಬಿಟ್ಟಾಗ ಅಖಾಡದಲ್ಲಿ ಅದು ಯಾವತ್ತು ಈಗ ಲೆಫ್ಟಿಗೆ ಬಂದಿರೋ ಉದಾಹರಣೆ ತೀರಾ ಕಡಿಮೆ. ಈಗ ನಾವು ಮಾಡಿರೋ 9 ವರ್ಷ ಹಬ್ಬದಲ್ಲಿ ಲೆಫ್ಟಿಗೆ ಬಂದಿರೋದು ಕೋಡ ಹಬ್ಬ ಒಂದೇ ಲೆಫ್ಟಿಗೆ ಬಂದಿರೋ. ಅದು ಬಿಟ್ಟರೆ ಇನ್ನೆಲ್ಲ ರೈಟ್ ಸೈಡೇ ಬರೋದು. ರೈಟ್ ಸೈಡ್ ಬಲಕ್ಕೆ ಬಂದಂಥ ಓರಿ ಹೊರಗೆ ಯಾರು ಹಿಡಿಬೋದು. ನಮ್ಮ ಹುಡುಗರೆ ಎಲ್ಲ ಹಿಡಿತಿದ್ದು. ಈ ಸಾವುಕಾರ ಹುಡುಗರೆಲ್ಲ ನಮ್ಮ ಜೊತೆಗಿರ್ತಾರೆ, ನಮ್ಮ ಫ್ರೆಂಡ್ ಹೊರಗಿರ್ತಾರೆ. ಯಾರೇ ಹಿಡಿದ್ರು ಸುಮ್ಮನೆ ಇರುತ್ತೆ. ಹಿಡಿಬೇಕಾರೆ ಏನು ಹೊರಗೇನು ಯಾರು ಹಿಡಿಬೋದು. ರನ್ನಿಂಗ್ ಅಂದರೆ ಸಡನ್ನಾಗಂತೂ ಸಿಗಲ್ಲ. ಇರೋ ಸ್ಪೀಡಿಗೆ ಸ್ವಲ್ಪ ಹೊರಗೆ ದೂರ ಹೋದ್ಮೇಲೆ ಸಿಗೋದು. ಹೊರಗೆ ನಿಲ್ತು ಎಲ್ಲಾರ ಮಿಸ್ ಆಗಿ ಅಂದರೆ ಯಾರು ಮುಟ್ಟಾಗಿಲ್ಲ. ಈಗ ಹೆಂಗೆ ಆಯ್ತಾ ಇದ್ದೋ ಹಂಗೆ ಆಯ್ತು. ಹಾಗಾಗಿ ಮಾಮೂಲಿ. ಆಮೇಲೆ ಇನ್ನೊಂದು, ನಾವು ಬಹುಮಾನಕ್ಕೆ ಆಸೆಪಟ್ಟು ಯಾವತ್ತೂ ಓರಿ ಹಾಕಿಲ್ಲ. ನಾವು ಯಾವತ್ತೂ ಓರಿ ಹಾಕ್ಬೇಕಾರೆ ಕೇಳ್ಕೊಳೋದು ಒಂದೇ, ನಮ್ಮ ಜೊತೆಗೆ ಬಂದವರಿಗೆ ಓರಿಗೆ ಏನೂ ತೊಂದರೆ ಆಗ್ದಂಗೆ ಕರೆಕ್ಟಾಗಿ ಅಷ್ಟೇ ಸುರಕ್ಷಿತವಾಗಿ ಮನೆಗೆ ಬಂದರೆ ಸಾಕು. ಎಷ್ಟೋ ಹಬ್ಬಗಳು ಬಹುಮಾನದ ಲೀಸ್ಟ್ ನೋಡ್ದೇನೆ ಹಬ್ಬಕ್ಕೆ ಹಾಕಿದ್ದೀವಿ ನಾವು. ಯಾಕಂದರೆ ಬಹುಮಾನಕ್ಕೆ ಆಸೆ ಪಟ್ಟಿದ್ರೆ ಇಷ್ಟು ದೂರ ನಾವು ಬರ್ತಾನೆ ಇರಲಿಲ್ಲ. ಯಾವಾಗಲೂ ಎತ್ತು ಮನೇಲಿ ಕಟ್ಕೋಬೇಕಾಗಿತ್ತು. ಈಗ ಒಂದು ಹಬ್ಬ ಇದೆ, ನಾಳೆ ಎಲ್ಲೋ ಒಂದು ಹಬ್ಬ ಇದೆ, ಇಲ್ಲೇ ನಿಮ್ಮ ಸುತ್ತಮುತ್ತ ಯಾವುದೋ ಒಂದು ಊರಲ್ಲಿ ಹಬ್ಬ ಇದೆ ಅಂದರೆ ಇಂಥ ಊರಿಗೆ ಹಾಕಬೇಕು ಎತ್ತನ್ನ ಅಂತ ಹೆಂಗೆ ಚೂಸ್ ಮಾಡ್ತೀರಾ? ಫಸ್ಟ್ ನೋಡ್ತೀವಿ ಯಾವ ಥರ ಅಖಾಡ ಇದೆ ಏನು. ಅಲ್ಲಿ ನಾವು ಫಸ್ಟ್ ನೋಡೋದೇ ಹೆಸರಿಗೆ. ಅಲ್ಲಿ ಯಾವ್ಯಾವ ಓರಿ ಸೇರ್ತದವೆ, ಒಳ್ಳೆ ಓರಿ ಸೇರಿದೆ. ನಾವು ಯಾವ ಸಣ್ಣ ಪುಟ್ಟ ಹಬ್ಬಕ್ಕೆ ಓರಿ ಹಾಕಿಲ್ಲ. ಯಾವ್ಯಾವ ಒಳ್ಳೆ ಓರಿ ಸೇರಿದೆ, ಎಲ್ಲಿ ಕಾಂಪಿಟೇಷನ್ ಇದೆ, ಆಮೇಲೆ 4 ಜನಕ್ಕೆ ಓರಿ ಕಾಣಬೇಕು ಅಂತ ಹತ್ರನೇ ಓರಿ ಹಾಕಿರೋದು ನಾವು ಇದುವರೆಗೂ. ನೆಕ್ಸ್ಟ್ ಹಾಕೋದಾದ್ರು, ನೆಕ್ಸ್ಟ್ ತಂದಂಥ ಓರಿಗಳು ಹಾಕೋದಾದ್ರು ಅದೇ ಥರ ಸೆಲೆಕ್ಷನ್ ಮಾಡಿ ಅತಿ ಹೆಚ್ಚು ಓರಿ ಕಡಿಮೆ ಓರಿ ಹತ್ರ ಸೇರಿದ ಹತ್ರ ಹೋಗಿ ಹಬ್ಬ ಮಾಡ್ಕೊಂಬರೋದೇನು ಇಷ್ಟ ಇಲ್ಲ. ಓರಿ ಅಖಾಡ ಒಳ್ಳೆ ಹೆಸರಾಗಿರ್ಬೇಕು. ಅವಾಗ ಏನಾಗುತ್ತೆ, ಓರಿಗೂ ಒಂದು ಹೆಸರು ಬರುತ್ತೆ. ಅವ್ರು ಬಹುಮಾನ ಕೊಡೋದು ಬಿಡೋದು ಸೆಕೆಂಡ್ರಿ. ಆದರೆ ಅದಕ್ಕೆ ತಕ್ಕಂಗೆ ನಾವು ಓರಿ ಹಾಕೊಂಡೋಗಿ ಹಬ್ಬ ಮಾಡ್ಕೊಂಬರ್ತೀವಿ. ಈಗ ಒಂದು ಪದ ಬಳಸಿದ್ರಿ ಬ್ರದರ್, ಕಾಂಪಿಟೇಷನ್ ಅಂತ. ನಿಮ್ಮ ಪ್ರಕಾರ ಹೋರಿ ಹಬ್ಬದಲ್ಲಿ ಕಾಂಪಿಟೇಷನ್ ಅಂದ್ರೆ ಏನು? ಓರಿ ಹಬ್ಬದಲ್ಲಿ ಕಾಂಪಿಟೇಷನ್ ಅಂದರೆ ಈಗ ಓರಿ ಮೇಲಿನ ಕಾಂಪಿಟೇಷನ್ಗಿಂತ ವೈಯಕ್ತಿಕ ಕಾಂಪಿಟೇಷನ್ಗಳು ಜಾಸ್ತಿ ಆಗಿದ್ದಾವೆ. ಅದು ನಿಮಗೆ ಗೊತ್ತಿದೆ, ಏನು ಹೇಳಬೇಕಾಗಿಲ್ಲ. ಓರಿ ಬಗ್ಗೆ ಕಾಂಪಿಟೇಷನ್ ಅಂದರೆ ನಾವು ಅವಾಗಿನ ಮಾಡೋ ಟೈಮಲ್ಲಿ ಏನು ಕಾಂಪಿಟೇಷನ್ ಇರಲಿಲ್ಲ. ಎಲ್ಲರೂ ಒಟ್ಟಿಗೆ ಎಲ್ಲರೂ ಚೆನ್ನಾಗಿದ್ದು ಎಲ್ಲರೂ ಹಬ್ಬ ಮಾಡ್ತಿದ್ರು. ಈಗ ಏನಾಗಿದೆ, ಅವ್ರವ್ರು ವೈಯಕ್ತಿಕವಾಗಿ ತೊಗೊಂಡು ಹಬ್ಬ ಮಾಡ್ತಿದ್ದಾರೆ. ಅಂದರೆ ಬಸವಣ್ಣನ ಬಳಸ್ಕೊಂಡು ಅವ್ರು ಹಬ್ಬ ಮಾಡ್ತಾ ಇದ್ದಾರೆ. ಅವ್ರ ತಾಕತ್ತಿನ ಮೇಲೆ ಹಬ್ಬ ಮಾಡ್ತಿಲ್ಲ, ಬಸವಣ್ಣನ ತಾಕತ್ತಿನ ಮೇಲೆ ಹಬ್ಬ ಮಾಡ್ತಿರೋದು. ಅವತ್ತು ಓರಿ ಹಬ್ಬ ನಿಂತಿರೋದು ಬಸವಣ್ಣನ ತಾಕತ್ತಿನ ಮೇಲೆ, ಮುಂದೆ ನಡೆಯೋದು ಬಸವಣ್ಣನ ತಾಕತ್ತಿನ ಮೇಲೆ ಹೊರತು ಯಾರ್ದು ವೈಯಕ್ತಿಕದಿಂದ ಯಾವತ್ತೂ ಹಬ್ಬ ನಡೆಯಲ್ಲ. ಈಗ 10 ವರ್ಷದಲ್ಲಿ ನಾನು ಮಾತಾಡ್ತಿರೋದು, ಈಗ ನೀವು ಹೇಳಿದ್ರಿ ವೈಯಕ್ತಿಕ ಅದು ಬೇಡ, ನಮಗೆ ಅದು ಬೇಡ. ಈಗ ಅದು ಹೆಂಗ್ ನಡೀತಿದೆ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಈಗ ಹೆಲ್ತಿ ಕಾಂಪಿಟೇಷನ್ ಬಗ್ಗೆ ಬರೋಣ ಬ್ರದರ್. ಹೆಲ್ತಿ ಕಾಂಪಿಟೇಷನ್ ಅಂದ್ರೆ ಈಗ ನಮ್ಮ ಮನೇಲಿ ಒಂದು ಎತ್ತಿತ್ತು, ಅದಕ್ಕೆ ಇನ್ನೊಂದು ಎತ್ತು ಕಾಂಪಿಟೇಷನ್, ಬಟ್ ಹೆಲ್ತಿ. ಅದು ಚೆನ್ನಾಗಿ ಹೋಗ್ತಿದೆ, ನಿಮ್ದು ಹಿಡ್ಕೊಬನ್ನಿ. ಈಗ ನಮ್ದು ಒಂದ್ಸಲ ಬಿಟ್ಕೊಂಡ್ಬಂದ್ವಿ, ನಿಮ್ದು ಹಿಡ್ಕೊಬನ್ನಿ. ಈ ತರ ಕಾಂಪಿಟೇಷನ್, ಈ ತರ ಪ್ರಚಾರ ಎಷ್ಟು ಕಾಂಪಿಟೇಷನ್ ಭಾಗವಹಿಸಿರ್ಬೋದು? ಈಗ ಅದನ್ನ ಅದೇ ಈಗ ಹಂಸಭಾವಿ ಹಬ್ಬದಲ್ಲಿ ಆ ಥರಕ್ಕೆ ಹೋಗಿದ್ರು. ಹಂಸಭಾವಿ ಎಲ್ಲ ಇದು ಹುಲ್ಗಿನಕೊಪ್ಪ, ಶಿಕಾರಿಪುರ ಹುಲ್ಗಿನಕೊಪ್ಪ ಹಬ್ಬ ನಡೆಯುತ್ತೆ. ಆ ಹಬ್ಬದಲ್ಲಿ ಅಂದರೆ ಪ್ರೈಸ್ ಇಟ್ಟು ಹಬ್ಬ ಮಾಡಿಲ್ಲ, ನಾರ್ಮಲ್ ಹಬ್ಬ ಮಾಡಿದ್ರು. ಆಮೇಲೆ ಇಲ್ಲಿ ಶಿಕಾರಿಪುರ ತಾಲೂಕು ಕಾಗ್ನಳ್ಳಿ ಹಬ್ಬದಲ್ಲೂ ಅಷ್ಟೇ ಅವರೇ ಪ್ರೀತಿಯಿಂದ ಕರ್ಸ್ಕೊಂಡು ಅವರೇ ಓರೇ ಬಿಡಿಸ್ಕೊಂಡಿದ್ರು. ಈ ಹೆಲ್ತಿ ಕಾಂಪಿಟೇಷನ್ ಅಂತ ಬಂದಾಗ ಪ್ರಚಾರಕ್ಕೆ ಕಾಂಪಿಟೇಟ್ ಕೊಟ್ಟಿರೋ ಹೋರಿಗಳು ಹೇಳ್ಬೋದಾ? ಹೆಲ್ತಿ ಬಗ್ಗೆ ನಾನು ಹೇಳ್ತಿರೋದು ವಿಡಿಯೋದಲ್ಲಿ, ಅದಕ್ಕೆ ಒತ್ತಿ ಹೇಳ್ತಿದ್ದೀನಿ ಹೆಲ್ತಿ ಅಂತ. ಪ್ರಚಾರಕ್ಕೆ ಕಾಂಪಿಟೇಷನ್ ಅಂತಂದ್ರೆ ನಮ್ಮ ಜೊತೆ ಎಲ್ಲರೂ ಚೆನ್ನಾಗಿದ್ದಾರೆ. ನಾವು ಈ ಕಾಂಪಿಟೇಷನ್ ಅನ್ನೋ ಪದ ಬಳಸಿದ್ರೆ ಅವರಿಗೂ ಮನ್ಸಿಗೆ ನೋಗುತ್ತೆ, ಏನು ಅಣ್ಣ ನಮ್ಮೂರಿ ಹೆಸರು. ಅದಕ್ಕೆ ಬ್ರದರ್ ಒತ್ತುತ್ತಾ ಇರೋದು ಅದೇ ಉದ್ದೇಶಕ್ಕೆ, ಹೆಲ್ತಿ ಅಂತ ಒತ್ತುತ್ತಾ ಇರೋದು ಅದೇ ಉದ್ದೇಶಕ್ಕೆ. ಏಕೆಂದ್ರೆ ಕ್ಲೀನಾಗಿ ವಿಡಿಯೋನ ಅರ್ಥ ಮಾಡ್ಕೋತಾರೆ. ಸ್ಪೀಡ್ ಲೆಕ್ಕದಲ್ಲಿ ಬಂದ್ರೆ ಇದು ಏಜಲ್ಲಿ ಇದ್ದಾಗ ನಮ್ಮ ಸರೌಂಡಿಂಗ್ಸ್ ನೀವು ನೋಡ್ದಂಗೆ ಈಗ ಎಲ್ಲರೂ ನೋಡ್ದಂಗೆ ಯಾವ ಓರಿ ಇರಲಿಲ್ಲ. ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಕಾಂಪಿಟೇಷನ್ ಕೊಡೋಕೆ ಅಂತ ಇದು ಹಬ್ಬ ಮಾಡಿದಂಥ ಇದರಲ್ಲಿ ಯಾವ ಏನು ಓರಿ ಇರಲಿಲ್ಲ. ನಾವು ಕಾಂಪಿಟೇಷನ್ ಲೆಕ್ಕಕ್ಕೆ ಮಾತಾಡೋಕೆ ಅಂತ ಹೇಳಿದ್ರೆ ಎಷ್ಟು ಈಗ ಹೇಳಿದ್ವಿ ಪ್ರೈಸ್ ಇಂಪಾರ್ಟೆಂಟ್ ಅಲ್ಲ ಅಂತ, ಬಟ್ ಹೋರಿ ಕಟ್ಟದವ್ರಿಗೆ ಎಲ್ಲೋ ಒಂದು ಅದಿದ್ದೇ ಇರುತ್ತೆ, ಪ್ರೈಸ್ ತರಬೇಕು. ಅಥವಾ ಊರಿಗೆ ಜೀನಹಳ್ಳಿಯಿಂದ ಹಿಡ್ಕೊಂಡು ಹೋಗ್ತಿದ್ದೀರಾ ಅಂದ್ರೆ ಜೀನಹಳ್ಳಿ ಅಲ್ಲಿ ಯಾವುದೋ ಒಂದು ದೇವಸ್ಥಾನದ ಮುಂದೊಂದು
ಆಟೋದಲ್ಲಿ ಒಂದು ಪ್ರೈಸ್ ಬಂತು ಅಂದರೆ ಪಕ್ಕದವ್ರಿಗೂ ಪ್ರಚಾರ ತಂದಿದೆ, ಯಾರೋ ಒಬ್ಬೊಬ್ರು ಹೇಳ್ತಿರ್ತಾರೆ. ಆ ಥರ ಪ್ರೈಸು ಎಷ್ಟು ತಂದಿರ್ಬೋದು ಪ್ರಚಾರ ಈ 9 ರಿಂದ 10 ವರ್ಷಗಳಲ್ಲಿ? ಹಾಕಿರೋ ಎಲ್ಲ ಹಬ್ಬದಲ್ಲೂ ಪ್ರೈಸ್ ಹೊಡೆದಿದೆ, ಯಾವ ಹಬ್ಬದಲ್ಲೂ ಪ್ರೈಸ್ ಮಿಸ್ ಆಗಿಲ್ಲ. ಆದ್ರೆ ಅವ್ರು ಕೊಟ್ಟಿರೋ ಬಹುಮಾನ ನಮಗೆ ಸಮಾಧಾನ ಇಲ್ಲ. ಹೌದಾ, ಈ 300 ಬಂದು 300 ಸೇರಿತ್ತೆ, 300 ಬಂಪರ್ ಕೊಡ್ಬೇಕು ಅನ್ನೋದೇನಿಲ್ಲ. ಆದ್ರೆ ಹಬ್ಬಕ್ಕೆ ತಕ್ಕಂಗೆ ಎಲ್ಲೂ ಬಹುಮಾನ ಕೊಡ್ಲಿಲ್ಲ. ಹಾಗಾಗಿ ನಾವು ಅತಿ ತಲೆ ಕೆಡ್ಸ್ಕೊಂಡೇನು ಅದನ್ನ ಪ್ರೈಸಿಗಾಗಿ ಏನು ಎಲ್ಲೂ ಮಾಡಿ ಇಲ್ದರಿಂದ ನಾವು ಪ್ರೈಸಿಗೂ ಎಷ್ಟೋ ಕೊಟ್ಟಿರೋ ಬಹುಮಾನಗಳು ಇವತ್ತೇನು ನಾವು ಓರಿ ಎಲ್ಲ ಕಟ್ಟಿರ್ತೀವಿ ಇವತ್ತಿಗೂ ಅವ್ರ ಮನೇಲೇ ಇದೆ. ಓರಿ ಪ್ರೈಸ್ ನಾವು ಇಸ್ಕೊಂಡೇ ಬಂದಿಲ್ಲ ಎಷ್ಟೋ ಪ್ರೈಸ್ಗಳು. ಆಮೇಲೆ ಹಾಕಿದಂತ ಹಬ್ಬಗಳಲ್ಲಿ ಒಂದು 10 ರಿಂದ 12 ಹಬ್ಬಗಳು ಹಬ್ಬ ಕಂಪ್ಲೀಟ್ ಆಗಕ್ಕಿಂತ ಮುಂಚೆನೆ ಕ್ಲೋಸ್ ಆಗಿ ಬಹುಮಾನನೇ ಬಂದಿಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರ ಬ್ರದರ್ ಅಂತ ಹಂಗ್ ನಡೆದಾಗ ಹಬ್ಬದಲ್ಲಿ? ಏಕೆಂದ್ರೆ ಒಂದು ಹೋರಿ ಕಟ್ಟಿರ್ತೀರಾ, ತಗೊಂಡೋಗಿರ್ತೀರಾ, ಅದ್ರ ಖರ್ಚು ಎಲ್ಲ ಬರ್ಸಿರ್ತೀರಾ, ಏನ್ ಅನ್ಸುತ್ತೆ? ಈಗ ಆಗ್ಲಿ ಏನೋ ಒಂದು ಅವ್ರಿಗೆ ತೊಂದರೆ ಆಗಿರತ್ತೆ. ಈಗ ಸಾವು ನೋವು ಸಂಭವಿಸಿದಾಗ ಓಕೆ, ಏನೋ ಆಗ್ದೇನೆ ಚೆನ್ನಾಗಾಗಿರೋ ಹಬ್ಬಗಳು ಸಹ ಬಹುಮಾನ ಕೊಡ್ದಂಗಿರ್ತಾರೆ. ಈಗ ಒಬ್ಬ ರೈತ ಕಷ್ಟಪಟ್ಟು ಈಗ 1000 ರೂಪಾಯಿ ಎಂಟ್ರೆನ್ಸ್ ಫೀಸ್ ಇರೋದು 500 ರೂಪಾಯಿ ಎಂಟ್ರೆನ್ಸ್ ಫೀಸ್ ಇದ್ದಂಗಿಂದನೂ ಹಬ್ಬ ಮಾಡ್ಕೊಂಡ್ ಬಂದಿದ್ದೀವಿ ನಾವು. ಇವಾಗ ಹಬ್ಬದ್ದು 3000 ರೂಪಾಯಿ 5000 ರೂಪಾಯಿ ಕಾಂಪಿಟೇಷನ್ ಬಿದ್ದು 15000 ರೂಪಾಯಿವರೆಗೂ ಹೋಗ್ತಾ ಇದೆ. ಈಗ 3000 ರೂಪಾಯಿ ಕೊಟ್ಟು ಒಬ್ಬ ರೈತ ಓರಿ ಹಾಕೊಂಡ್ಬಂದು ಹೆಚ್ಚು ಕಮ್ಮಿ 10 ರಿಂದ 12,000 ರೂಪಾಯಿ ಖರ್ಚು ಮಾಡಿ ಹಾಕೊಂಡ್ಬಂದಿದ್ದಾನೆ ಅಂದರೆ ಅವನಿಗೆ ಏನು ಗತಿಲ್ದೇನೆ ಏನು ಬಂದಿರಲ್ಲ. ಅವನು ಇವ್ರು ಕೊಡೋ ಫ್ಯಾನ್ಗಾಗಲಿ ಅಥವಾ ಏನೋ ಒಂದು ಬಹುಮಾನಕ್ಕಾಗಲಿ ಬಂದಿರಲ್ಲ. ಅದನ್ನ ನೋಡಿ ಕಮಿಟಿಯವರು ನಿಯತ್ತಿಂದ ಬಹುಮಾನ ಅವ್ರ ಕೈಯಲ್ಲಿ ಏನಾಗುತ್ತೆ ಕೊನೆಗೆ ಸಮಾಧಾನಕರ ಬಹುಮಾನನಾರು ಕೊಟ್ಟು ಕಳಿಸ್ಬೇಕು ಅನ್ನೋದು ಮೈಂಡ್ ಸೆಟ್ ಇವಾಗಿನವ್ರಿಗಿಲ್ಲ. ಏನು ಅಂದ್ರೆ ಅವ್ರು ಲಾಭಕ್ಕಾಗಿ ನಿಂತ್ಕೊಂಡಿದ್ದಾರೆ ಹೊರತು ಓರಿ ಬೆಳಗಿಂದ ಹಿಡಿದು ಸಂಜೆವರೆಗೂ ರಾತ್ರಿ 10 ಗಂಟೆಗೆ ಓರಿ ಏರಿದ್ರೆ ನೆಕ್ಸ್ಟ್ ದಿವಸ 6:30 7 ಗಂಟೆಗೆ ಓರಿ ಬಂದಿರುತ್ತೆ. ಆ ಬಸವಣ್ಣನ ಶಾಪ ತಟ್ಟದೇ ಬಿಡಲ್ಲ ಅವ್ರಿಗೆ ಯಾರಿಗೇ ಆಗಲಿ. ಈಗ ಇಷ್ಟು ವರ್ಷ ಹಬ್ಬ ಮಾಡಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಈಗ ಯಾವುದೇ ಆಗಲಿ ಹಬ್ಬ ಮಾಡಿರ್ತಾರೆ, ಹಬ್ಬ ಮಾಡಿದ್ಮೇಲೆ ಅದಕ್ಕೆ ತಕ್ಕಂಗೆ ದುಡ್ಡು ಇಸ್ಕೊಂಡಿರ್ತಾರೆ. ಅಟ್ಲೀಸ್ಟ್ ಕರ್ಸಿ ಈ ಥರ ತೊಂದರೆ ಹಬ್ಬ ಎಲ್ಲ ಮಾಡಿ ಮುಗಿಸಿರ್ತಾರೆ. ಆದರೂ ಓರಿಗೆ ಬಹುಮಾನ ಕೊಡಬೇಕು ಅನ್ನೋದೊಂದು ಮನಸ್ಥಿತಿ ಅವ್ರಿಗಿರಲ್ಲ. ಅದನ್ನ ಇನ್ಮೇಲಾದ್ರೂ ಆ ಸಂಸ್ಕೃತಿ ಬಿಟ್ಟು ಇನ್ಮೇಲಾದ್ರೂ ಹಬ್ಬ ಮಾಡಿದ್ಮೇಲೆ ಅದಕ್ಕೆ ನಿಯತಿ ತಕ್ಕ ಅವ್ರು ಏನೇ ಕೊಟ್ಟರು ಬಹುಮಾನ ಕೊಟ್ಟು ಕಳಿಸೋದೊಂದು ರೂಢಿ ಮಾಡ್ಕೋಬೇಕು. ನಿಮ್ಮ ಪ್ರಕಾರ ಈಗ ನಾನು ಹೇಳ್ತಿರೋದು, ಇನ್ನು 10 ವರ್ಷ ಹಬ್ಬ ಮಾಡ್ಬಿಟ್ಟಿದ್ದೀರಾ, ಹೋರಿಗೆ ಬೇರೆ ವಯಸ್ಸಾಗಿದೆ. ಈಗ ಪ್ರಚಾರ ಈಗ ಫೀಲ್ಡಲ್ಲಿ ಇದ್ದಿದ್ರೆ, ಈಗ ಅಕಸ್ಮಾತ್ ಹೆಚ್ಚು ಕಡಿಮೆ ಈಗ ಒಂದು 20 ವರ್ಷ 25 ವರ್ಷ ಒಂದು ಹೋರಿಗಳಿಗೆ ಅಂತ ಅಂದರೆ ಈಗಿನೂ ಒಂದು 7 ಇಲ್ಲ ಬೇಡ ಒಂದು 5 ರಿಂದ 6 ವರ್ಷದಲ್ಲಿ ಇದೆ ಎತ್ತು ಅಂತ ಅಂದಿದ್ರೆ ಈಗ ಹೆಂಗಿರ್ತಿತ್ತು ಪ್ರಚಾರದ ಸೌಂಡ್? ಆಲ್ರೆಡಿ ಈಗ ಸೌಂಡ್ ಮಾಡಿ ಕೊಟ್ಬಿಟ್ಟಿದೆ ಅಂತ ಅನ್ಕೊಂಬಿಡಿ. ಈಗ ಏನಿದೆ ಇದೆ, ಏಜ್ ಮಾತ್ರ ಕಡಿಮೆ. ಅದೇ ನಾನು ಮುಂಚೆನೇ ಹೇಳಿದ್ನಲ್ಲ, ಅವಾಗ ಸಾಮಾಜಿಕ ಜಾಲದ ಮಾಧ್ಯಮಗಳು ಕಡಿಮೆ ಇದ್ದಾಗಲೇ ಹೆಸರು ಮಾಡಿದ್ದೀವಿ. ಈಗ ಇಷ್ಟಿದ್ದು ಇನ್ನು ಹೆಸರು ಮಾಡೋದು ಅಂದರೆ ಇದಕ್ಕಿಂತ ಹೆಚ್ಚು ಹೆಸರು ಮಾಡ್ತಿತ್ತು. ಈಗಲೇ ಹೆಸರಿದೆ, ಆದರೆ ಇನ್ನೂ ಹೆಚ್ಚು ಹೆಸರಿತ್ತು. ಈಗ ಅದೇ ನೀವು ಅಂದ್ರಲ್ಲ ವಯಸ್ಸಾಗಿದೆ ಅನ್ನೋ ಬೇಜಾರು ಒಂದು ಕೈಯಲ್ಲಿ ಹಿಡ್ದಾಗಲೇ ಗೊತ್ತಾಗ್ತಾ ಇದೆ. ಹಿಂಗೆ ಯಾವತ್ತೂ ಸುಮ್ಮನಿಲ್ಲ, ಓರಿನೇ ಅಲ್ಲ ಹಿಂಗೆ ಹಿಡಿದು ನಿಂತಾಗ. ಹಾಗಾಗಿ ಆ ಬೇಜಾರು ಇದ್ದೇ ಇರುತ್ತೆ. ಅದೆಲ್ಲರ ಇವಾಗಿನ ಟೈಮಲ್ಲಿ ನಮ್ಮ ಕೈಯಲ್ಲಿ ಇದ್ದಿದ್ರೆ ಇವಾಗ ನಾವಿರೋ ಪೊಸಿಷನಲ್ಲಿ ಅದು ನಮ್ಮನ್ನು ಅದು ಇನ್ನೂ ಹೆಚ್ಚು ಮೆರೆಸ್ತಾ ಇತ್ತು. ನಿಮ್ಮ ಪ್ರಕಾರ ಒಂದು ಹೋರಿ ಈಗ ಕಟ್ತೀವಿ, ಹಬ್ಬ ಮಾಡ್ತೀವಿ, ಒಂದು ಮಾಲೀಕನಿಂದ ಹೋರಿಗೆ ಇರಬೇಕಾದ ನಂಟು ಹೆಂಗಿರ್ಬೇಕು ಅಂತ? ಯಾಕೆಂದ್ರೆ ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ಹೋರಿ ಗೆದ್ದಾಗೂ ನೋಡಿರ್ತಾನೆ ಮಾಲೀಕ, ಸೋತಾಗೂ ನೋಡಿರ್ತಾನೆ. ಸೋತಾಗ ಹಿಡ್ಕೊಂಡು ಬಾರಿಸಿರೋದು ನಾನು ನೋಡಿದ್ದೀನಿ ಕೆಲವೊಂದು ಎತ್ತುಗಳಿಗೆ, ಗೆದ್ದಾಗ ಹಿಡ್ಕೊಂಡು ಕುಣಿದಿರೋದು ನೋಡಿದ್ದೀನಿ, ಕೇಕ್ ಕಟ್ ಮಾಡಿಸಿರೋದು ನೋಡಿದ್ದೀನಿ. ಆ ಉದ್ದೇಶಕ್ಕೆ ಪ್ರಚಾರನ್ನೇ ತಗೊಳ್ಳಿ ಎಕ್ಸಾಂಪಲ್ ಆಗಿ. ಪ್ರಚಾರ ಅಂದ ತಕ್ಷಣ ಕುಣಿಯುತ್ತಲ್ಲ ಅಂತ ಹೆಸರು ನನ್ನೇ ಕರೀತಿದ್ದಾರೆ ಅಂತ ಅದಕ್ಕೆ ಫೇಲ್. ಹೆಂಗಿರ್ಬೇಕು ಬ್ರದರ್ ನಿಮ್ಮ ಪ್ರಕಾರ? ಅಥವಾ ನಿಮ್ಮ ಬೇರೆಯವ್ರದ್ದು ಬಿಟ್ಟು ನಿಮ್ಮ ಪ್ರಚಾರನ ಒಡನಾಟ ಹೇಗಿದೆ ಅಂತ? ಈಗ ತಂದು 10 ವರ್ಷ ಆಯಿತು. ಅದೇ ನೀವು ಕೇಳಿದ್ರಿ ಒಡನಾಟ, ಬರೀ ಹೋರಿನ ಬರೀ ಹಬ್ಬಕ್ಕೆ ಅಂತ ಮೈಂಡ್ ಸೆಟ್ಟಲ್ಲಿ ತಂದಿದ್ರೆ ಹೋರಿ ಯಾವಾಗ ಮಾರ್ಬಿಡ್ತಿದ್ವಿ. ಅದು ಅವನ ಜೊತೆ ವ್ಯವಸಾಯನೂ ಮಾಡುತ್ತೆ, ನಮಗಿಂತ ಅವಿನಾಭಾವ ಸಂಬಂಧದಲ್ಲಿ ಅವನಿದ್ದಾನೆ. ಹೋರಿ ಏನೇ ಆದರೂ ನಮಗೆ ಹೇಳ್ದೇನೆ ಅವ್ನು ಮುಂಚೆನೇ ಆಲ್ರೆಡಿ ಟ್ರೀಟ್ಮೆಂಟ್ ಮಾಡಿಸಿರ್ತಾನೆ. ಆ ಥರ ಅವನು ಚೆನ್ನಾಗಿ ನೋಡ್ಕೊತಾನೆ. ಹೋರಿ ಅಂದರೆ ಬರೀ ಹಬ್ಬದಲ್ಲಿ ಬಂದು ನೋಡಿ ಎಲ್ಲೋ ಮೇಸಕ್ಕೆ ಬಿಟ್ಟು ಹಬ್ಬ ಮಾಡಿದ್ರೆ ಅದು ಅಲ್ಲ. ಅದ್ರ ಜೊತೆ ಒಡನಾಟ ಒಂದು ತಿಂಗಳಿಗೆ ಒಂದ್ಸಲನಾರು ಹೋರಿ ನೋಡ್ಬೇಕು ಅನ್ಸ್ತಿರತ್ತೆ ನಮಗೆ. ಅದನ್ನ ಬಂದಾಗ ಅದನ್ನ ಒಂದ್ಸಲಿ ನೋಡ್ದೇನೆ ಹೋಗಲ್ಲ. ವಾರಕ್ಕೆ ಒಂದ್ಸಲಿ ಬಂದ್ರು 15 ದಿವಸಕ್ಕೊಂದು ಅಥವಾ ದಿನ ಬಂದ್ರು ಅದಕ್ಕೆ ಒಂದಿನನೂ ಅದನ್ನ ನೋಡ್ದೇನೆ ಹೋಗ್ಬೇಕು ಅಂತ ಮನ್ಸಾಗಲ್ಲ. ಅದು ವಯಸ್ಸಾಗಿರ್ಬೋದು ಅಥವಾ ಹಬ್ಬ ಮಾಡೋದು ಈ ವರ್ಷನೇ ನಿಲ್ಲಿಸ್ಬೋದು. ಅದು ಇರೋವರೆಗೂ ನಮ್ಮವನಲ್ಲಿ ಒಬ್ಬನು. ಯಾಕಂದ್ರೆ ಅದನ್ನ ಎಲ್ಲರೂ ಹಬ್ಬಕ್ಕೆ ಹಾಕ್ದಾಗ ಹೋಗಲೇ ಬಾರಲ್ಲ ಅಂತ ಮಾತಾಡಿಸ್ತೀವಿ ಅಂದ್ರೆ ಅದಕ್ಕೂ ನಮಗೂ ನಂಟು ಹಂಗಿದೆ. ಈಗ ನಮಗೆ ಹತ್ರದವರಿಗೆ ನಾವು ಯಾವತ್ತು ಹೋಗಲೇ ಬಾರಲ್ಲ ಅಂತ ಮಾತಾಡ್ಸೋದೇ ಹೊರತು ಹೊರಗಿನವ್ರನ್ನ ಯಾವತ್ತು ಮಾತಾಡ್ಸೋಕ್ಕಾಗಲ್ಲ. ಹಾಗೆ ಅದ್ರ ಜೊತೆ ನಾವು ಅಷ್ಟು ಬೆರೆತೋಗಿದ್ದೀವಿ, ಅದು ನಮ್ಮ ಜೊತೆ ಅಷ್ಟೇ ಬೆರ್ತಿದೆ. ಪ್ರಚಾರನಿಂದ ಯಾವತ್ತಾದ್ರೂ ಬೇಜಾರಾಗಿದ್ದು ಉಂಟಾ ಬ್ರದರ್? ಯಾವತ್ತೂ ಬೇಜಾರಾಗಲ್ಲ, ಅದು ಬೇಜಾರು ಮಾಡಿಲ್ಲ, ಬೇಜಾರು ಮಾಡೋದು ಇಲ್ಲ. ಯಾಕಂದ್ರೆ ವಯಸ್ಸಾದ್ಮೇಲೆ ಎಲ್ಲರೂ ನಿಲ್ಲೋದು ಸಾಮಾನ್ಯನೇ. ಮನೇಲಿ ಹಿರಿಯರೇ ಇರ್ಬೋದು
ಅಥವಾ ಯಾರೇ ಇರ್ಬೋದು, ವಯಸ್ಸಾದ್ಮೇಲೆ ನಿಂತಿರತ್ತೆ. ಅವ್ರು ಇನ್ ಮಾಡಿರೋದು ನಾವು ಯೋಚನೆ ಮಾಡ್ಬೇಕೆ ಹೊರತು ಇವತ್ತು ಬೇಜಾರ ಮಾಡೋದು ಯಾವತ್ತು ನಮಗೆ ಬೇಜಾರು ಮಾಡಿಲ್ಲ, ಮಾಡೋದು ಇಲ್ಲ. ನೆಗೆಟಿವ್ ಬರ್ತೀನಿ ಬ್ರದರ್ ಸ್ವಲ್ಪ, ಯಾಕೆಂದ್ರೆ ನೋಡಿರ್ತೀರ ನಮ್ಮವೆಲ್ಲ ವಿಡಿಯೋ ನೋಡಿರ್ತಿರೋ ಇಲ್ಲ, ಬಟ್ ನೋಡಿದಾಗ ನಾನು ಎರಡೂ ಕೊಡಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ 10 ವರ್ಷದಲ್ಲಿ ಪ್ರಚಾರನ ಎಲ್ಲಾದ್ರೂ ಕೊಬ್ಬರಿ ಕೊಟ್ಟು ಬಂದಿದ್ಯಾ ಪ್ರಚಾರ? 2 ಹತ್ರ ಕೊಟ್ಟಿದೆ. ಏನಾಗಿತ್ತು ಅಂತ ಹೇಳ್ಬೋದು. ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂದ್ರೆ, ಜನಕ್ಕೆ ಗೊತ್ತಿರಲ್ಲ ನಿಮ್ಮನ್ನ. ಎಷ್ಟೋ ಜನ ಹೊಗಳೋರು ಇರ್ತಾರೆ, ಅಷ್ಟೋ ಜನ ತೆಗಳೋರು ಇರ್ತಾರೆ. ಆ ಉದ್ದೇಶಕ್ಕೆ ಕೇಳ್ತಿದ್ದೀನಿ, ಏನಾಗಿತ್ತು ಎಲ್ಲಿ ಅಂತ ಹೇಳ್ಬೋದಾ? ಫಸ್ಟ್ನೇದು ಆಗಿದ್ದು ಅಂದ್ರೆ ನಮ್ಮಿಂದ ನಾವು ಕರೆಕ್ಟಾಗಿ ಟ್ರೈನಿಂಗ್ ಕೊಡ್ದೇನೆ ಏನು ಇಲ್ದೇನೆ ಇವತ್ತೇ ಚೆಕ್ ಮಾಡಿಸ್ಕೊಂಬಂದು ನಾಳೆನೇ PP ಏರ್ಸಿದ್ವಿ ಗುಡ್ಡಳ್ಳಿ. PP ಏರ್ಸಿದ್ರಿ ಹಂಗಂದ್ರೆ? ಅದೇ ಹೇಳಿದ್ನಲ್ಲ, ಅದು PP ಇಂಟ್ರೆಸ್ಟ್ ಇರಲಿಲ್ಲ. ಬೇರೆಯವ್ರ ಫೋರ್ಸಿಗೆ ನಾವು ಮಾಡಿದ್ದು. ಅದು ಇಂಟ್ರೆಸ್ಟ್ ಇಟ್ಟು ಕೊಟ್ಟು ಮಾಡಿದ್ರೆ ಒಂದು 15 ದಿನ 20 ದಿನ ಮುಂಚೆನೇ PP ಏರ್ಸಿ ಎಲ್ಲ ಮಾಡ್ತಿದ್ವನ. ಇವತ್ತು ಚೆಕ್ ಮಾಡಿಸ್ಕೊಂಬಂದ್ವಿ ಬ್ಯಾಡ್ಗೆ ಮಲ್ಲೂರಿಗೆ ಹೋಗಿ. ಏನಿಲ್ಲ PP ಏರ್ಸಿದ್ವಿ. ಅವತ್ತು ಹೋರಿ ಕಣ್ಣಿಗೆ ಬಟ್ಟೆ ಬಂದ್ಬಿಡ್ತು. ಕಣ್ಣಿಗೆ ಬಟ್ಟೆ ಬಂದು ಅಲ್ಲೊಂದು ಹತ್ರ ರೌಂಡ್ ಆಯ್ತು. ಅದ್ರ ನೆಕ್ಸ್ಟ್ ಮತ್ತೆ ಚಟ್ ಬಿಚ್ಚಿ ಅದೇ ಆ ಕಡದಲ್ಲಿ ಬಿಟ್ವಿ. ಅದೇ ಟಾಪ್ ಸ್ಪೀಡು, ಹೋರಿ ಏನು ಸ್ಲೋ ಆಗಲಿಲ್ಲ, ಅದೇ ಬಂತು. ಅದಾದ್ಮೇಲೆ ಈಗ 2 ವರ್ಷದಿಂದ ಬಾಗನಕಟ್ಟೆಯಲ್ಲಿ ಹೋರಿ ರೈಟ್ ಸೈಡಿಗೆ ಪೋಲ್ಸಿಗೆ ಬಂದು ಹೊಡೆದು, ಬೆಂಡೆಕಟ್ಟೆಯಲ್ಲಿ ಪೋಲ್ಸಿಗೆ ಬಂದು ಹೊಡೆದು ಹೋರಿ ನಿಂತು ನಡೆಯಿಂದನೇ ಆ ಕಡೆ ಕಕ್ಕಂಬಂದ್ರು. ಅದಾದ್ಮೇಲೆ ಈಗ ಮೊನ್ನೆ ನಡೆದಂಥ ಅರಗುವಳ್ಳಿ ಹಬ್ಬದಲ್ಲಿ ಅದು 2 ಹತ್ರ ಬಕ್ಕದಲ್ಲಿ ಅದು 2 ಹತ್ರ ರೌಂಡ್ ಆಗಿದೆ. ಅದು ಬಾಗನಕಟ್ಟೆ ಹಬ್ಬ ಆದ್ಮೇಲೆ ಬೆಂಡೆಕಟ್ಟೆ ಹಬ್ಬ ಆದ್ಮೇಲೆ ಹಂಸಭಾವಿ ಹಬ್ಬನೂ ಮಾಡಿದ್ವಿ, ತರ್ಲಘಟ್ಟ ಹಬ್ಬನೂ ಮಾಡಿದ್ವಿ. ಅವಾಗಲೇ ಹೇಳಿದ್ನಲ್ಲ ಉದಾಹರಣೆ, ಹಂಸಭಾವಿ ಹಬ್ಬದಲ್ಲಿ ಬಂದು ನೋಡಿದ್ರೆ ಏನಣ್ಣ ತರ್ಲಘಟ್ಟ ಹಬ್ಬ ಸ್ಪೀಡ್ ಅನ್ಕೊಂಡಿದ್ವಿ, ತರ್ಲಘಟ್ಟಕ್ಕಿಂತ ಸ್ಪೀಡ್ ಬರ್ತಾ ಇದೆ, ವಯಸ್ಸಾದಂಗೆ ಸ್ಪೀಡ್ ಜಾಸ್ತಿ ಆಗಿದೆ ಅಂತ ಬಂದು ಹೇಳಿದ್ರು. ಅವೆರಡು ಹತ್ರ ಪಾಸಿಟಿವ್ ಏನು ಕೇಳಿರ್ಬೋದು ಬ್ರದರ್? ಒಂದು ಹೋರಿ ಬಗ್ಗೆ 10 ವರ್ಷದಲ್ಲಿ ನಾನು ಮರೆಯೋಕೆ ಆಗಲ್ಲ ಅನ್ನೋ ಪದ ಒಬ್ಬರಿಂದ ಕೇಳಿದ್ದೀನಿ ಅಂದ್ರೆ ಏನು ಕೇಳಿರ್ಬೋದು, ಯಾರಿಂದ ಕೇಳಿರ್ಬೋದು? ಸ್ಪೀಡು ಅಣ್ಣ ನಿಮ್ಮ ಭಾಗದಲ್ಲಿ ಮತ್ತಿಂತ ಸ್ಪೀಡ್ ಹೋರಿ ನೀವು ಕಟ್ಟಕ್ಕಾಗಲ್ಲ, ಬೇರೆಯವರು ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇವತ್ತಿಗೂ ಹೇಳ್ತಾ ಇದ್ದಾರೆ, ನಿಮ್ಮ ಭಾಗದಲ್ಲಿ ಈ ಥರ ಸ್ಪೀಡ್ ಹೋರಿ ಕಟ್ಟೋದು ಭಾರಿ ಕಷ್ಟ ಇದೆ. ಆದರೆ ಈಗಿನ ಪರಿಸ್ಥಿತಿಲಿ ಕಟ್ಟೋದು ಕಷ್ಟನೇ ಇರೋದು ಸ್ಪೀಡ್ ಹೋರಿಗಳು. ಯಾಕಂದ್ರೆ ನೀವು ನೋಡಿರ್ತೀರ, ಅದೊಂದು ಸ್ಪೀಡ್ ಹೋಗಿದೆ ಅಂದರೆ 2 ಹಬ್ಬಕ್ಕೆ ಆಲ್ರೆಡಿ ತಮಿಳ್ನಾಡಿಗೆ ಹೋಗಿರುತ್ತೆ, ಅದಂತೂ ಕನ್ಫರ್ಮ್. ನೆಗೆಟಿವ್ ಏನು ಕೇಳಿರ್ಬೋದು ಬ್ರದರ್? ನೆಗೆಟಿವ್ ಇದೆ, ಯಾರು ಬಂದು ಮುಟ್ಟಂಗಿರಲ್ಲ. ಈ ಪಾಳ್ಯದಲ್ಲಿ ಹಿಡಿಯೋದು ಸ್ವಲ್ಪ ಕಷ್ಟ, ತಲೆಗೆ ಹೊಡಿಯೋದು ಅದು ಮಾಡೋದು. ಈಗ ಯಾರು ಬಂದು ಫೋಟೋ ತೆಗ್ಸ್ಕೋಬೇಕು, ಪಕ್ಕದಲ್ಲಿ ನಿಂತ್ಕೋಬೇಕು ಅಂದರೆ ಈಗ ನಮ್ಮನ್ನು ಬಿಡಲ್ಲ, ನಮಗೂ ಹೊಡಿತಾ ಇರೋದು ಕೊಂಬಲ್ಲಿ. ಹೋರಿ ನಿಮಗೆ ಮಾಡೋದು ನೆಗೆಟಿವ್ ಬೇರೆ, ಹೋರಿ ಬಗ್ಗೆ ಒಬ್ರು ಮಾತಾಡಿರ್ತಾರೆ, ಆ ನೆಗೆಟಿವ್. ಈಗ ಮಾತಾಡೋರು ಯಾರು ಎದುರಿಗೆ ಮಾತಾಡಲ್ಲ, ಹಿಂದೆ ಮುಂದೆ ಮಾತಾಡಿದವ್ರ ಬಗ್ಗೆ ನಾವು ತಲೆನೂ ಕೆಡ್ಸ್ಕೊಳಕ್ ಹೋಗಲ್ಲ. ನಮಗೇನು ಬಂದು ಅವರಿಗೆ ಏನೇ ಇದ್ರು ನಮ್ಮ ಹತ್ರ ಎದುರಿಗೆ ಬಂದು ಮಾತಾಡಿದ್ರೆ ನಾವು ಫೇಸ್ ಟು ಫೇಸ್ ಮಾತಾಡ್ಬೋದು. ಇನ್ನು ನಿಂತ್ಕೊಂಡು ಮಾತಾಡೋರು 1000 ಮಾತಾಡ್ತಾರೆ. 1000 ಮಾತಾಡೋರು ನಮ್ಮವರೇ, ನೆಗೆಟಿವ್ ಮಾತಾಡೋರು ನಮ್ಮವರೇ, ಪಾಸಿಟಿವ್ ಮಾತಾಡೋರು ನಮ್ಮವರೇ ಅಂತಾನೆ ನಾವು ಇಷ್ಟು ವರ್ಷ ಹಬ್ಬ ಮಾಡ್ಕೊತ ಬಂದಿರೋದು. ಅದಕ್ಕೆ ಅದು ಇಲ್ಲಿವರೆಗೂ ತೊಗೊಂಬಂದು ನಿಲ್ಸಿದೆ ನಮ್ಮನ್ನ. ಈ 10 ವರ್ಷದಲ್ಲಿ ಪ್ರಚಾರ ಹಿಂದೆ ಬಂದವರು ತುಂಬಾ ಜನ ಇರ್ತಾರೆ ಬ್ರದರ್. ಯಾಕೆಂದ್ರೆ ನಿಮ್ಮ ಹೆಸರಲ್ಲಿ ಅಥವಾ ನಮ್ಮ ಹೆಸರಲ್ಲಿ ಯಾರ ಹೆಸರು ಬಂದಿರಲ್ಲ, ಪ್ರಚಾರ ಅನ್ನೋ ಹೆಸರಲ್ಲಿ ಬಂದಿರ್ತಾರೆ. ಅವ್ರಿಗೆಲ್ಲ ಏನೋ ಹೇಳಬೇಕು ಅಂದ್ರೆ ಏನು ಹೇಳ್ತೀರಾ? ಹೇಳಿದ್ನಲ್ಲ, ಫಸ್ಟ್ ಆಫ್ ಆಲ್ ವಿಡಿಯೋಗ್ರಾಫರ್ಸ್ ಮತ್ತು ಫೋಟೋಗ್ರಾಫರ್ಸ್ಗೆ ಮತ್ತು ಬಂದಿರೋ ನಿಮಗೂ ಧನ್ಯವಾದಗಳು. ಯಾಕಂದರೆ ನಮ್ಮನ್ನು ಈ ಮಟ್ಟಿಗೆ ಬೆಳೆಸಿರೋರು ವಿಡಿಯೋಗ್ರಾಫರ್ಸು, ಫೋಟೋಗ್ರಾಫರ್ಸು ಮತ್ತು ನಮ್ಮ ಜೊತೆ ಬರ್ತಾ ಇರೋಂಥ ಹುಡುಗರು. ಅವರು ಎಷ್ಟು ಫೋರ್ಸ್ ಮಾಡ್ತಾರೆ ಅಂದರೆ, ಅಣ್ಣ ಹೋರಿ ಹಾಕ್ರಿ ಅಂತ ಈಗಲೂ ಫೋರ್ಸ್ ಮಾಡ್ತಾ ಇದ್ದಾರೆ. ಆದರೆ ನಾವೇ ಯೋಚನೆ ಮಾಡ್ತಾ ಇದ್ದೀವಿ, ವಯಸ್ಸಾಗಿದೆ. ಈ ವಯಸ್ಸಾಗಿ ಹೊರಗೆ ಹೋರಿ ಹಾಕಿದ್ಮೇಲೆ ಸುಮ್ಮನೆ ನಮಗೆ ಮನ್ಸಿಗೆ ನೋವು ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಬಿಟ್ಟಿದ್ದೀವಿ. ಅವ್ರು ಇರೋದ್ರಿಂದನೇ ನಾವು ಇಲ್ಲಿವರೆಗೂ ಬೆಳೆದು ಬಂದು ನಿಂತಿರೋದು. ಈ ಬರೀ ನಮ್ಮ ಹೊನ್ನಾಳಿ ತಾಲೂಕು, ನ್ಯಾಮತಿ ತಾಲೂಕು ಅವ್ರು ಬಿಟ್ಟು ಆಲ್ಮೋಸ್ಟ್ ಆಲ್ ಹಾವೇರಿ ಭಾಗದವರು ನಮಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ, ಶಿಕಾರಿಪುರ ಭಾಗದವರು ಸಪೋರ್ಟ್ ಮಾಡಿದ್ದಾರೆ, ಸೊರಬ ಭಾಗದವರು. ಇವತ್ತು ಹೋರಿಗೆ ಎಲ್ಲ ಕಡೆನೂ ಅಭಿಮಾನಿಗಳಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಈ ಮುಖಾಂತರ ಹೋರಿ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ಅವ್ರಿಗೆ ಹೇಳಿದ್ರಿ 10 ವರ್ಷದಲ್ಲಿ ಯಾರ್ಯಾರು ಬಂದಿದ್ದಾರೋ ಅವ್ರಿಗೆಲ್ಲರೂ ಹೇಳಿದ್ರಿ. 10 ವರ್ಷದ ಸಂತೆ ಆಯ್ತು ಬ್ರದರ್. ಪ್ರಚಾರನ ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ಕೇಳ್ತಿದ್ದೀನಿ ಪ್ರಶ್ನೆನ. ಪ್ರಚಾರನ ಆದ್ರೂ ಈಗ ನೀವು ಹೇಳಿದ್ರಿ ಹಾಕ್ರಿ ಅಂತ ಅಂದಾಗ, ಎಲ್ಲೋ ಒಂದು 10 ಜನದಲ್ಲಿ ಯಾವನೋ ಅಥವಾ ಯಾರೋ ಒಬ್ರು ವೆಯ್ಟ್ ಮಾಡ್ತಿರ್ತಾರೆ, ನೋಡ್ಬೇಕು ಒಂದ್ಸಲಿನಾದ್ರೂ ನೋಡ್ಬೇಕು ಇನ್ಮೇಲೆ ಹಬ್ಬನ ಅಂತ. ಕೊಡ್ಬೋದಾ ಹಬ್ಬನ ಒಂದು ಸತಿನಾದ್ರೂ? ಟ್ರೈ ಮಾಡ್ತೀವಿ ಈ ಸಲ. ಆಲ್ರೆಡಿ ಹುಷಾರಿಲ್ದಂಗೆ ಆಗಿತ್ತು ಒಂದು 2-3 ಸಲ, ಈಗಲೂ ಆರಾಮಿಲ್ಲ. ಆದರೂ ನಮಗೆ ಎಕ್ಸ್ಪೆಕ್ಟೇಷನ್ ಅದೇ ಹೇಳಿದ್ನಲ್ಲ, ನಮಗೆ ಫಸ್ಟ್ ಆಫ್ ಆಲ್ ಆ ಕಡೆ ಇಷ್ಟ ಆಗಬೇಕು. ಅಲ್ಲಿ ಹಾಕಿದ್ರೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋದು ಇರಬೇಕು. ಅಂತ ಹತ್ರ ಹೋರಿ ಹಾಕಬೇಕು ಅನ್ನೋದು ಮನಸ್ಸಲ್ಲಿ ತುಂಬ ಇದೆ. ಹೋದ ವರ್ಷನೇ ತುಂಬ ಇತ್ತು. ಲಾಸ್ಟಿಗೆ ಹಾಕೋಣ ಅಂತ, ಅದು ಹಾಕೋಣ ಅಂತಂದು ಆ ಹೋರಿ ಹಾಕಿದ್ವಿ. ಅಷ್ಟೊತ್ತಿಗೆ ಆ ಹೋರಿ ಹಾಕೊಂಡು ಹಬ್ಬ ಮಾಡೋದಕ್ಕೆ ಈ ಹೋರಿ ನಿಲ್ಲಿಸಿದ್ವಿ. ನೋಡೋಣ, ಎಲ್ಲರೂ ಪ್ರೀತಿ ಅಭಿಮಾನ, ಅವರೆಲ್ಲ ಪ್ರೀತಿ ಅಭಿಮಾನದಿಂದನೇ, ಪ್ರೀತಿ ಅಭಿಮಾನ ಅನ್ನೋಕ್ಕಿಂತ ಅವರೆಲ್ಲ ಸ್ನೇಹ ವಿಶ್ವಾಸ, ಅಭಿಮಾನನ ಸೆಕೆಂಡ್ರಿ. ಅವರೆಲ್ಲ ಸ್ನೇಹ ವಿಶ್ವಾಸದಿಂದ ನಮ್ಮ ಜೊತೆ ಚೆನ್ನಾಗಿರೋದ್ರಿಂದನೇ ನಾವು ಇಲ್ಲಿವರೆಗೂ ಬಂದಿರೋದು. ಅವ್ರು ಏನು ಹೇಳ್ತಾರೋ ಅವ್ರ ಮೇಲೆ ನಾವು ಹಬ್ಬ ಮಾಡ್ತೀವಿ. ಅಟ್ಲೀಸ್ಟ್ ಗೆಸ್ಟ್ ಆಗಾದ್ರೂ ಬರುತ್ತಾ ಅಂತ ಹೋಗ್ತಾ ಇದೆ. ಒಂದು ಅಬ್ಲೂರಿಗೆ ಹೋಗಿತ್ತು, ಅವ್ರು ಕರ್ಸ್ಕೊಂಡಿದ್ರು.
ಅದಾದ್ಮೇಲೆ ತುಗ್ನಳ್ಳಿಲಿ ಕರ್ಸ್ಕೊಂಡಿದ್ರು. ನೆಕ್ಸ್ಟ್ ಗೆಸ್ಟಾಗಿ ಕರೆದ್ರೆ ಹೋಗ್ತೀವಿ, ಇಲ್ಲ ಅನ್ನಕ್ ಬರಲ್ಲ. ಈಗ ಅವರು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಕರೆದಿರ್ತಾರೆ ಅಂದಮೇಲೆ ನಾವು ಹೋಗದೆ ಇದ್ರೆ ತಪ್ಪಾಗತ್ತೆ. ನೆಕ್ಸ್ಟ್ ಎಲ್ಲೇ ಕರೆದ್ರು ಓರಿ ಹಾಕೊಂಡು ಹೋಗ್ತೀವಿ. 10 ವರ್ಷದ ಹಿಂದೆ ಪ್ರಚಾರನ ಕಟ್ಟಿರ್ತೀರಾ, ಅಕ್ಕೆ ಮನೇಲಿ ಇದೇ ದನಿ ಮನೆ ಇತ್ತು ಅಥವಾ ನನಗೆ ಗೊತ್ತಿಲ್ಲ, ಕಟ್ಟಿರ್ತೀರಾ. ಅವಾಗೊಂದು ಅಥವಾ ಹೋರಿ ಕಟ್ಟಿದವ್ರು ಎಲ್ಲರಿಗೂ ಒಂದು ಕನಸು ಅನ್ನೋದೊಂದು ಇದು ಇರುತ್ತೆ. ಈಗ ನಿಮ್ಮ ನೆಕ್ಸ್ಟ್ ಅಲ್ಲೊಬ್ರು ಯಾರೊಬ್ರು ಮಾಡ್ತಿದ್ದಾರೆ ಅಲ್ಲಿ ಅಂತ ಅಂದಾಗ ಅವ್ರ ಮೈಂಡಲ್ಲಿ ಒಂದು ಇರುತ್ತೆ, ನಾವು ಹಿಂಗೆ ಹೋಗ್ಬೇಕು, ಅಥವಾ ಅವ್ರಿಗೆ ಗೊತ್ತಿಲ್ಲ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದಾರೋ ಇಲ್ವೋ, ಬಟ್ ಅವ್ರ ಮೈಂಡಲ್ಲಿ ಒಂದು ಇರುತ್ತೆ ಹಿಂಗೆ ಆಗಬೇಕು ಅಂತ. 10 ವರ್ಷದಿಂದ ನಿಮ್ಮ ಮೈಂಡಲ್ಲಿ ಏನಿತ್ತು? ಪ್ರಚಾರ ಈಗ ಹೆಸರಾಗಿಲ್ಲ ಬ್ರದರ್, ಪ್ರಚಾರ ಆಗಿಲ್ಲ, ಪ್ರಚಾರ ಆಗಿಲ್ಲ. ನಮ್ಮ ಮೈಂಡಲ್ಲಿ ಏನಿತ್ತು, ಒಳ್ಳೆ ಒಂದು ಹಳಿಕರ್ ಓರಿ ಕಟ್ಟಬೇಕು ಅನ್ನೋದಿತ್ತು, ಅದ್ರ ತಕ್ಕಂಗೆ ಓರಿ ಸಿಕ್ತು. ಆದ್ರೆ ಅದು ಹೆಂಗ್ ಹೋಗುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ. ಆದ್ರೆ ನಮಗೇನಿತ್ತು, ಯಾವ ಹಬ್ಬಕ್ಕೆ ಹಾಕಿದ್ರು ಅದು ಕೊಬ್ಬರಿ ತಗೊಂಡೆ ಮನೆಗೆ ಬರಬೇಕು, ಕೊಬ್ಬರಿ ಕೊಟ್ಟು ಬರಬಾರ್ದು, ಕೊಬ್ಬರಿ ತಗೊಂಡೆ ಮನೆಗೆ ಬರಬೇಕು. 4 ಜನಕ್ಕೆ ಹೆಸರಾಗ್ತೀವಿ ಅನ್ನೋದಕ್ಕೆ ನಾವೇನು ಓರಿ ಕಟ್ಟಿರಲಿಲ್ಲ. ಹಬ್ಬದ ಮೇಲಿನ ಪ್ರೀತಿ ವಿಶ್ವಾಸ, ಅದ್ರ ಮೇಲೆ ಹುಚ್ಚು ಚಟದಿಂದ ಓರಿ ಕಟ್ಟಿದ್ವಿ ಹೊರತು ಹೆಸರು ಮಾಡಬೇಕು ಅನ್ನೋದು ನಿಜವಾಗ್ಲೂ 10 ವರ್ಷದಿಂದ ಹೆಸರು ಮಾಡ್ತೀವಿ ಈ ಮಟ್ಟಿಗೆ ಅನ್ನೋದೇನು ಮೈಂಡ್ ಸೆಟ್ಟಲ್ಲಿ ಇದ್ದೇನು ಓರಿ ಕಟ್ಟಿರಲಿಲ್ಲ. ಅದು ಬರ್ತಾ 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 ಆ ರೇಂಜಿಗೆ ತಂದು ನಿಲ್ಲಿಸ್ತಾವ ನಮ್ಮನ್ನ. ಒಬ್ಬ ಹೋರಿ ಕಟ್ಟಿದ್ದಾರೆ ಅಂದ್ರೆ ಈಗಿನ ಜನ್ರೇಷನ್ ಅಲ್ಲಿ ಹೋರಿ ನನ್ಗೆ ಗೊತ್ತಿರಂಗೆ 18 ವರ್ಷದ ಹುಡುಗನು ಕಟ್ಟಕ್ ಶುರು ಮಾಡಿದಾನೆ, 17 ವರ್ಷದ ಹುಡುಗನು ಕಟ್ಟಕ್ ಶುರು ಮಾಡಿದಾರೆ. ಅದಕ್ಕಿಂತ ಕೆಳಗಿರೋರು ಇದಾರೆ ಕೆಲವೊಬ್ರು. ಹಿಂದಿದಾರಲ್ಲ ಅವರೇ 7ನೇ ಕ್ಲಾಸ್ 8ನೇ ಕ್ಲಾಸ್ 10ನೇ ಕ್ಲಾಸ್ ಅವರೆಲ್ಲ ಕಟ್ಟಿದ್ದಾರೆ. ಈಗ ಕಟ್ಟಿದ್ದಾರೆ ಅಂದ್ರೆ ಅವಾಗಿನ ಕಾಲದಲ್ಲಿ ಬ್ರದರ್ ಏನು ಅಂದ್ರೆ ರೈತರ ಜೊತೆ ಅಂದ್ರೆ ಅವರ ಕೆಲ್ಸದ ಜೊತೆ ಒಂದು ಹೋರಿ ನಿಂತ್ಕೊಳೋದು, ಹಬ್ಬಕ್ಕೆ ಅಂತ ನಿಂತ್ಕೊಳೋದು. ಈಗ ಏನಾಗ್ಬಿಟ್ಟಿದೆ, ಹಬ್ಬದ ಜೊತೆಗೆ ಕೆಲ್ಸಕ್ಕೆ ನಿಲ್ತಾ ಇಲ್ಲ, ಹಬ್ಬಕ್ಕೆ ಅಂತ ನಿಲ್ತಾ ಇದೆ. ಅಂತವ್ರು ಕಟ್ಟೋರ್ಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಅಂತ? ಒಂದು ಉದಾಹರಣೆ ಏನ್ ಹೇಳ್ತೀನಿ ಅಂದ್ರೆ, ಹೊಡಿಬೇಕಂತೆ. ಈಗ ಹೋರಿ ಹಬ್ಬ ಅಂದ್ರೆ ಏನಾಗಿದೆ ಅಂದ್ರೆ, ನೀವು ಹೇಳಿದ್ರಿ, ಈಗ ಹೋರಿ ಹಬ್ಬದಿಂದಾನೇ ಎಷ್ಟೋ ಹೋರಿಗಳು ಬದುಕಿದಾವೆ. ಹೋರಿ ಹಬ್ಬ ಇರ್ಲಿಲ್ಲ ಅಂದ್ರೆ ಎಷ್ಟೋ ಜನ ಹೋರಿನೂ ಸಾಕ್ತಿರ್ಲಿಲ್ಲ, ಹೋರಿನೂ ಈ ಮಟ್ಟಿಗೆ ಹೋರಿ ಬರ್ತಾ ಇರ್ಲಿಲ್ಲ. ಈಗ ಏನಾಗ್ತಿದೆ ಪರಿಸ್ಥಿತಿ ಅಂತಂದ್ರೆ, ಈಗ ಒಂದು 2 ಲಕ್ಷ ರೂಪಾಯಿ ಕೊಟ್ಟು ಒಂದು ಹೋರಿ ತಗೊಂಡ್ಬರ್ತಾರೆ ಉದಾಹರಣೆಗೆ ಅನ್ಕೊಂಡ್ರೆ, ವರ್ಷದಲ್ಲಿ 4 ಹಬ್ಬ ಮಾಡ್ತಾರೆ. ಅಲ್ಲಿಗೆ ಒಂದು ದಿನಕ್ಕೆ ಅವ್ರದ್ದು ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು? 50,000 ರೂಪಾಯಿ ಆಯ್ತು. ಆಮೇಲೆ ಹೋರಿನ ವರ್ಷ ಪೂರ್ತಿ ಮೇಯಿಸ್ಬೇಕು, ಆ ಖರ್ಚು ಅವನ್ನೆಲ್ಲ ನೋಡ್ಕೊಂಡ್ರೆ ಹೋರಿ ವ್ಯವಸಾಯಕ್ಕೂ ಹೋರಿ ಇರಬೇಕು, ಹಬ್ಬಕ್ಕೂ ಹೋರಿ ಇದ್ರೆ ಒಂಥರ ಚೆನ್ನಾಗಿರುತ್ತೆ. ಆದರೆ ಈಗಿನ ಪರಿಸ್ಥಿತಿ ಹಂಗಿಲ್ಲ, ಎಲ್ಲ ಮಿಷಿನರೀಸ್ ಬಂದು ವ್ಯವಸಾಯ ಮಾಡೋರ ಸಂಖ್ಯೆ ಕಡಿಮೆ ಆಗಿದೆ. ಹಾಗಾಗಿ ಏನಾಗಿದೆ ಅಂದರೆ ಹೋರಿನ ಎಲ್ಲ ಅವ್ರ ಹಬ್ಬಕ್ಕಾಗಿ ತಗೊಂಬಂದು ಸಾಕೋರ ಸಂಖ್ಯೆನೇ ಜಾಸ್ತಿ ಆಗ್ತಾ ಇದೆ. ಆದರೂ ಅದರಿಂದ ಇನ್ನೊಂದು ಖುಷಿ ಏನು ಅಂದರೆ, ಹೋರಿ ಉಳಿತಾ ಇದ್ದಾವೆ. ಈಗ ಒಬ್ರು ಹೋರಿ ಕಟ್ತಾ ಇರೋದ್ರಿಂದನೇ ಇಷ್ಟೊಂದು ಹೋರಿ ಸುತ್ತಮುತ್ತ ಹೋರಿ ಇರೋದು ಬಿಟ್ಟರೆ, ಹೋರಿ ಇರಲಿಲ್ಲ ಅಂದರೆ ಹೋರಿ ಕಟ್ಟೋರ ಸಂಖ್ಯೆ ಕಡಿಮೆ ಆಗಿದೆ. ವ್ಯವಸಾಯ ಮಾಡೋಕ್ಕೆ ಹೋರಿ ಸಾಕ್ತಾ ಇರೋರ ಸಂಖ್ಯೆ ಭಾಳ ಕಡಿಮೆ ಇದೆ. ಆದರೆ ನಾವು ವ್ಯವಸಾಯಕ್ಕೆ ಕಟ್ಟಿದ್ದು, ಆ ವ್ಯವಸಾಯನೂ ಮಾಡ್ತಾ ಇದೆ, ಹಬ್ಬನೂ ಮಾಡ್ತಾ ಇದ್ದೀವಿ, ಡೈಲಿ ಮೇವು ತರಕ್ಕೂ ಹೋಗುತ್ತೆ ಡೈಲಿ ಬೆಳಗ್ಗೆ. ಆದರೆ ಕೆಲಸ ಡೈಲಿ ಮಾಡುತ್ತೆ. ಇನ್ನು ಮುಂದೆ ಹೇಗೆ ಅಂತ ಪ್ರಚಾರ? ಹಬ್ಬ ಮಾಡಲ್ಲ, ಗೆಸ್ಟ್ ಆಗಿ ಹೋಗ್ತಾ ಇರುತ್ತೆ, ಹೇಗೆ ಅಂತ ಹಬ್ಬ ನೋಡಲ್ಲ, ಎಲ್ಲೋ ಒಂದ್ ಹತ್ರ ಹಬ್ಬಕ್ಕೆ ಹೋಗ್ತೀರಾ, ಫೀಲ್ ಆಗುತ್ತೆ ಥೋ ನಮ್ಮ ಹೋರಿ ಇರ್ಬೇಕಾಗಿತ್ತು ಅಂತ. ಇನ್ನು ಮುಂದೆ ಹೇಗೆ ಅಂತ ಪ್ರಚಾರ? ಈಗ ಹೆಂಗೆ ಅಂದ್ರೆ ಯಾವಾಗ್ಲೂ ಆ ಫೀಲ್ ಇದ್ದೇ ಇರುತ್ತೆ. ಈಗ ನಾವು ಹೋಗಿ ಆ ಕಡದಲ್ಲಿ ನಿಂತ್ಕೊಂಡು ಈಗ ಅದನ್ನೆಲ್ಲ ಆ ಜನ ಎಲ್ಲ ನೋಡಿದಾಗ ಕೈಯಲ್ಲಿ ನಾವು ಇಟ್ಕೊಂಡು ಈಗ ಹೋರಿ ಬಿಡ್ತಿದ್ವಿ ಇದ್ದಿದ್ರೆ ಗೇಟಲ್ಲಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಮನಸ್ಸಲ್ಲಿ ನೋವು ಇದ್ದೇ ಇರುತ್ತೆ. ಆದರೆ ಏನು ಅಂದರೆ ಅದಕ್ಕೆ ತಕ್ಕಂಗೆ ಮತ್ತೆ ನಾನು ಅವಾಗಲೇ ಹೇಳಿದ್ನಲ್ಲ, ಇದಕ್ಕೆ ತಕ್ಕಂಗೆ ಮತ್ತೆ ಹೋರಿ ಅಂತೂ ಕಟ್ಟಕ್ಕಾಗಲ್ಲ, ಕಟ್ತೀವಿ, ಆದರೆ ಟೈಮ್ ಬೇಕಷ್ಟೆ. ಅಲ್ಲಿವರೆಗೂ ಕಾಯಬೇಕು, ಮತ್ತೆ ಹಬ್ಬಕ್ಕೆ ಇಳಿಬೇಕು ಅಂದ್ರೆ ಕಾದು ನೋಡೋಣ. ಆ ಫೀಲ್ ಅಂತೂ ಕೊನೆವರೆಗೂ ಇದ್ದೇ ಇರುತ್ತೆ. ಇದ್ರ ಮುಂದೆ ಎಂಥ ಟಾಪ್ ಹೋರಿ ತಂದು ಕಟ್ಟಿದ್ರು ಆ ಫೌಂಡೇಶನ್ ಅನ್ನೋದು ಇರತ್ತಲ್ಲ, ಅದು ಕಾಣ್ದಂಗೆ ಇರ್ಬೋದು, ಆದರೆ ಭದ್ರ ಬುನಾದಿ ಮೇಲೆ ನಿಂತಿರತ್ತಲ್ಲ ಆಗಿರತ್ತೆ. ಅದು ಯಾವತ್ತೂ ಕೊನೆವರೆಗೂ ಇದ್ರ ಲೆವೆಲಿಗೆ ಯಾವ ಊರಿನೂ ನಾವು ಕಟ್ಟಕ್ಕಾಗಲ್ಲ ಅನ್ನೋ ನನ್ನ ಮೈಂಡಲ್ಲಿದೆ. ನೋಡೋಣ, ಆ ಟೈಮಲ್ಲಿ ಕಟ್ಟಿದಾಗ ನೋಡೋಣ, ಆ ಥರ ಹೆಸರು ಮಾಡಿಕೊಟ್ರೆ ಯಾವ್ದಾರು ಊರಿ. ಬೇರೆ ಏನಾದರೂ ಹೇಳೋದಿದೆಯಾ ಬ್ರದರ್ ಪ್ರಚಾರ ಬಗ್ಗೆ? ಜನಗಳಿಗೆ ತಿಳಿಸ್ಬೇಕು ಅಂತ ಅಂದರೆ ಏನಾದ್ರು ತಿಳಿದ್ರೆ ತಿಳಿಸ್ಬೋದು. ಚೆನ್ನಾಗಿ ಮಾತಾಡಿದ್ರೆ ಆ್ಯಕ್ಚುಲಿ ಖುಷಿ ಆಯ್ತು ನನಗೆ. ಈಗ ಏನು ಹೇಳೋದು ಅಂದರೆ, ಪ್ರಚಾರದ ಬಗ್ಗೆ ಅಂತ ಹೇಳೋದಕ್ಕೆ ಅನ್ನೋಕ್ಕಿಂತ ಒಬ್ಬ ಬಸವಣ್ಣನ ಬಗ್ಗೆ ಹೇಳಬೇಕು ಅಂತ ಭಾರಿ ಇಷ್ಟ ಇದೆ ನನಗೆ. ಹೋರಿ ಹಬ್ಬದ ರೀತಿ ತೊಗೊಂಡು ಹಬ್ಬ ಮಾಡಬೇಕು. ಬಸವಣ್ಣನ ಸಾಕ್ತಾ ಇದ್ದಾರೆ, ಈಗ ನೋಡಿದರೆ ಭಾರಿ ಖುಷಿ ಆಗುತ್ತೆ. ಒಳ್ಳೆ ಥರ ಮೇಯಿಸ್ತಾ ಇದ್ದಾರೆ. ಈಗ ಮುಂಚೆ ಎಲ್ಲ ಹೋರಿಗಳು ಅಷ್ಟು ಫಿಟ್ನೆಸ್ ಇರ್ತಿರಲಿಲ್ಲ. ಈಗಿನ ಪ್ರತಿಯೊಂದು ಹಬ್ಬದ ಹೋರಿಗಳು ನೋಡಿದ್ರೆ ಖುಷಿ ಆಗುತ್ತೆ. ಆ ರೇಂಜಿಗೆ ಫಿಟ್ನೆಸ್ ಮಾಡಿ, ಆ ರೇಂಜಿಗೆ ಹೋರಿಗಳನ್ನು ಮೇಯಿಸಿ ಒಳ್ಳೆ ತಂದಿಂದ ಹಬ್ಬ ತೊಗೊಂಡು ಹೋಗ್ತಿದ್ದಾರೆ. ಹಿಂಗೆ ಮುಂದೆ ಹೋರಿ ಹಬ್ಬಕ್ಕೆ ಯಾವತ್ತೂ ಕೊನೆ ಆಗದೆ ಇರಲಿ. ಯಾಕಂದರೆ ಹೋರಿ ಹಬ್ಬ ಒಂದು ಟೈಮಲ್ಲಿ ಬ್ಯಾನ್ ಆದಾಗ ಹೋರಿ ಹಬ್ಬ ಉಳಿವಿಗಾಗಿ ಹೋರಾಡಿದಂಥವ್ರು ನಾವು. ಅದು ಫಸ್ಟ್ ಭದ್ರ ಬುನಾದಿ ಹಾಕಿದವರು ಅಂದರೆ ಸೊರ್ಬಾದವರು ಸುನಿಲ್ ಶೆಟ್ ಅಂತ. ಅವರು ಬಾಂಬೆಯಿಂದ ಕೆಲಸ ಬಿಟ್ಟು ಬಂದು ಇಲ್ಲೆಲ್ಲ ನಮ್ಮನ್ನೆಲ್ಲ ಒಗ್ಗಟ್ಟು ಮಾಡಿ ಹೋರಿ ಹಬ್ಬ ಉಳಿವಿಗಾಗಿ ನಾವು DC ಹತ್ರ ಎಲ್ಲ ಓಡಾಡ್ಬಿಟ್ಟು ಅದಾದಮೇಲೆ 2 ವರ್ಷ ಆದಮೇಲೆ ಪರ್ಮಿಷನ್ ಸಿಕ್ತು. ಅದೊಂದು ಭಾರಿ ಖುಷಿ ಇದೆ, ಅದೊಂದು ಒಳ್ಳೆಯದಾಗಿದೆ. ಈಗ ಅಷ್ಟೇ. ಬ್ರದರ್, ನೀವೇನಾದರೂ ಮಾತಾಡ್ತೀರಾ? ಪ್ರಚಾರ ಬಗ್ಗೆ ತಿಳಿಸ್ಕೊಟ್ರು ನಿಮ್ಮ ಬ್ರದರ್. ಈಗ ನೀವು ಪ್ರಚಾರನ ಡೈಲಿ ನೋಡ್ತಿರ್ತೀರಾ, ಅಖಾಡ್ಗಳಲ್ಲಿ ಬೇಡ, ಅಖಾಡದಲ್ಲೆಲ್ಲ ಹೇಳಿದ್ರೀಗ ಅಖಾಡದಿಂದ ಹೊರತುಪಡಿಸಿ ಪ್ರಚಾರ ಹೇಗೆ ಬ್ರದರ್?
ಅದು ಸ್ವಲ್ಪ ಜೋರಾಗಿ. ಬ್ಯಾಸ್ ಇವತ್ತು ದೇವರು ಒಂದು ವಾಯ್ಸ್ ಕೊಟ್ಟಿದ್ದಾನೆ, ಬೇಸ್ ವಾಯ್ಸು, ಅದು ಹೊರಗೆ ಬರಲಿ. ಮೈಕ್ ಕೊಡಕ್ಕನ ಇಲ್ಲ ಅವ್ರಿಗೆ ಸಿಕ್ಸ್ಬಿಡಿ ಬ್ರದರ್, ಮೈಕ್ ಅವ್ರಿಗೆ ಕೊಟ್ಬಿಡಿ. ಮಾತಾಡೋಣ ಸ್ವಲ್ಪ. ಇಲ್ಲ ಬ್ರದರ್, ಇವತ್ತೊಂದಿನ ಮಾತಾಡಿ, ಮತ್ ನಾಳೆಯಿಂದ ಮಾತಾಡಿ, ಇವತ್ತೊಂದಿನ ಮಾತಾಡಿ. ಹಾ ಹೇಳಿ ಬ್ರದರ್. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ನಮ್ಮಲ್ಲಿ ಒಬ್ಬ ಅಂತ ಹೇಳಿ ತಿಳ್ಕೊಂಡೆ ನಾವು ಇಷ್ಟು ವರ್ಷ ಸಾಕ್ತಾರದು. ಇದು ನಮಗೆ ಕೆಲಸಕ್ಕಾಗಿ ಎಲ್ಲನೂ ಇದು ಮಾಡುತ್ತೆ. ಇದು ಓರಿ ಹಬ್ಬಕ್ಕಾಗಿ ಅಂತೇನು ತಂದು ಇದು ಮಾಡಿಲ್ಲ, ತಂದು ಇದು ಮಾಡಿಲ್ಲ. ಇದು ನಮ್ಮಲ್ಲಿ ಒಬ್ಬ ಅಂತೇಳಿ ನಾವು ಇದುವರೆಗೂ ಸಾಕಿ ನಮಗೆ ವ್ಯವಸಾಯಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಅದು ನಮಗೆ ಚಿರಋಣಿ ಆಗೈತೆ. ನಾವು ಅದಕ್ಕೂ ಚಿರಋಣಿ ಆಗಿದ್ದೀವಿ ಅಂತ ಹೇಳ್ತೀನಿ. ಈಗ ಅದೇ ನಾನು ಇವ್ರು ಕೇಳಿದೆ, ಅವ್ರು ಹೇಳಿದ್ರು ಚೆನ್ನಾಗೆ. ಈಗ ನೀವು ಸಾಕ್ತಿದ್ದೀರಾ ಅಥವಾ ನೀವು ಅದ್ರದ್ದು ಏನಿದೆ ಡೈಲಿ ಆಕ್ಟಿವಿಟೀಸಲ್ಲಿ ಭಾಗ ಆಗ್ತಿದ್ದೀರಾ, ಹಬ್ಬ ಇನ್ಮೇಲೆ ಮಾಡ್ತಾ ಇಲ್ಲ ಬ್ರದರ್ ಪ್ರಚಾರ, ಹೇಗೆ ಅನ್ಸುತ್ತೆ ಈಗ? ಹಬ್ಬ ಮಾಡ್ತಿಲ್ಲ, ಅದು ವಯಸ್ಸಾಯ್ತು ಅಂತೆ. ಆದರೆ ಈ ವರ್ಷ ಒಂದು 2-3 ತಿಂಗಳ ಹಿಂದೆ ಅದು ಹಿಂದೆ ಕಾಲೇ ಇದ್ದಿಲ್ಲ. ಅವತ್ತೇ ಅನ್ಕೊಂಡಿದ್ವಿ ಇದು ಮುಗೀತು, ಇಲ್ಲಿಗೆ ಮುಗೀತು ಅಂತೇಳಿ ತಿಳ್ಕೊಂಡು ಇದು ಮುಗೀತು, ಓರಿ ಕೊಟ್ಬಿಡ್ರಿ ಅಂತಲೂ ಹೇಳಿದ್ರು. ನಾವು ಅದು ಹೋದ್ರೆ ನಮ್ಮ ಮನೆಯಲ್ಲೇ ಹೋಗಲಿ, ಇದಾಗಲಿ ನಾವು ಮನೇಲೇ ಹಿಡ್ಕೊಂತೀವಿ ಅಂತೇಳಿ ದೇವರು ತಂದು ಎಲ್ಲ ಮಾಡಿ ಡಾಕ್ಟ್ರು ತೋರಿಸಿ ಅದಾದ್ಮೇಲೆ ಒಂದು 3-4 ದಿವಸಕ್ಕೆ ರೆಡಿ ಆಯ್ತು ಓರಿ. ಅದಾದ್ಮೇಲೆ ಎಲ್ಲ ಇದು ನಮಗೆ ಇದು ಮಾಡ್ಕೊಂಡು ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಕ್ಚುಲಿ ಇಷ್ಟ ಆಯಿತು, ಏಕೆಂದರೆ ನಾನು ಎಲ್ಲ ವಿಡಿಯೋಗೂ ಈ ಡೈಲಾಗ್ ಹೇಳಲ್ಲ, ಚೆನ್ನಾಗಿ ಮಾತಾಡಿದ್ರು ಅಂತ. ಏಕೆಂದರೆ ಅವರ ಹೋರಿ ಬಗ್ಗೆ ಅಷ್ಟೇ ಅಲ್ಲದೆ ಹೋರಿ ಹಬ್ಬ ಹಿಂಗೆ ನಡಿಬೇಕು ಅನ್ನೋದನ್ನು ಹೇಳಿದ್ರು. ಪ್ರಚಾರ ಹೋರಿನ ಎಷ್ಟು ಜನ ನೋಡಿದ್ದೀರಾ, ಅದ್ರ ಹಬ್ಬ ಗೊತ್ತಿರುತ್ತೆ. ಎಷ್ಟು ಜನ ನೋಡಿಲ್ಲ, ಈಗಿನ ಕಾಲದಲ್ಲಿ ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಹೋಗಿ ನೋಡಿ. ಮುಂದೆ ಹಬ್ಬ ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದು ಹತ್ರ ವಯಸ್ಸಾದ ಹೋರಿಗಳು ಅಥವಾ ಹೋರಿ ಹಬ್ಬದಲ್ಲಿ ಏನು ಎಕ್ಸ್ಪೀರಿಯನ್ಸ್ ಹೊಂದಿರ್ತಾವೋ ಆ ಹೋರಿಗಳು ಬಂದಾಗ ಅಖಾಡದಲ್ಲಾಗ ಮೆರುಗೆ ಚೇಂಜ್ ಆಗಿಬಿಡುತ್ತೆ. ಈಗ ನೋಡಿರ್ತೀರ ಕೆಲವೊಂದು ಹಬ್ಬಗಳಲ್ಲಿ ಪ್ರಚಾರನ ಬೆಳೆಸ್ಕೊಟ್ಟಿದ್ದೀರಾ. ಪ್ರಚಾರ ಅದು ಇನ್ನೂ ಒಂದು ಎತ್ತು ತಂದಾಗ ಆ ಎತ್ತಿನ ಹಬ್ಬ ನೋಡಿ ಅದನ್ನು ಇದ್ರ ಥರನೇ ತೊಗೊಂಡು ಹೋಗಿ ಅಂತ ನಾನು ಕೇಳ್ಕೊತೀನಿ. ಯಾರ್ಯಾರು ಜೀನಹಳ್ಳಿ ಪ್ರಚಾರ ಅಂತ ವಿಡಿಯೋ ಮಾಡಿ ಅಂತ ನಮಗೆ ಕಮೆಂಟ್ ಹಾಕಿದ್ರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಏಕೆಂದರೆ ನೀವು ಹೇಳಿದಾಗಲೇ ನಮಗೆ ಗೊತ್ತಾಗೋದು ಆ ಹೋರಿ ಮಾಡಬೇಕು ಅಂತ ಅಥವಾ 4 ಜನಕ್ಕೆ ಅದನ್ನು ತೋರಿಸ್ಬೇಕು ಅಂತ. ಯಾರ್ಯಾರು ಕಮೆಂಟ್ ಮಾಡಿ ನಮಗೆ ಕೆಲವೊಬ್ರು ಮೆಸೇಜ್ ಮಾಡಿದ್ದೀರಾ, ಕೆಲವೊಬ್ರು ಕಾಲ್ ಮಾಡಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಬ್ಬರು ನಮಗೆ ಫಸ್ಟ್ ಹೇಳಿದ್ದು ಶಿವು ಅವರು ಅಂತ ಇದು ನಮ್ಮ KDM ಶಿವು ಅವರು, ಅವರಿಗೂ ಥ್ಯಾಂಕ್ ಯು. ತುಂಬ ದಿನದಿಂದ ಹೇಳಿದ್ರು ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನಿಮಗೂ ಕೂಡ ನಮಗೆ ಟೈಮ್ ಕೊಟ್ಟು ಹೋರಿನ ರೆಡಿ ಮಾಡಿ ಹೊರಗೆ ಹಿಡ್ಕೊಂಬಂದು ಅದಕ್ಕೆ ಹೂವು ಅದನ್ನೆಲ್ಲ ಅಲಂಕಾರ ಮಾಡಿ ನಮ್ಮ ವಿಡಿಯೋ ಮುಂದೆ ಬಿಟ್ಟಿದ್ದೀರಾ. ನಮಗೊಂದು ಸ್ವಲ್ಪ ಟೈಮ್ ಕೊಟ್ಟು ನಮ್ಮ ಜೊತೆ ನಿಮ್ಮ ಒಂದು ಬೆಳೆದು ಬಂದಿದ್ದು ಅಥವಾ ಅದರ ಎಕ್ಸ್ಪೀರಿಯನ್ಸ್ ಏನೋ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಧನ್ಯವಾದಗಳು. ನೀವು ಟೈಮ್ ಮಾಡಿಕೊಂಡು ಬೆಂಗಳೂರಿಂದ ಬಂದು ವಿಡಿಯೋ ಮಾಡಿದ್ದೀರಾ. ಥ್ಯಾಂಕ್ ಯು. ಆಫ್ ಮಾಡಿ.